ನಮಸ್ತೆ ಎಲ್ರಿಗೂ. ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ಪುಷ್ಪ ಕನ್ಸಲ್ಟೇಷನ್ ಸ್ಟಾರ್ಟ್ ರಡೋಣ. ಮಾಡ್ತೀನಿ. ಸ್ವಲ್ಪ ಪುಷ್ಪ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ನಿಮ್ದು ವಾಯ್ಸ್ ಕೇಳಿಸ್ತಾ ಇದೆ. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಗೆ ನಾನು ಅನ್ಮ್ಯೂಟ್ ಮಾಡ್ತೀನಿ. ಉಮಾದೇವಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಕೇಳಿಸ್ತಿದೆ ಮೇಡಮ್. ಈಗ ಒಂದು 20 ವರ್ಷದಿಂದನೂ ಅವ್ರು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ತಾ ಇದಾರೆ ಮೇಡಮ್. ಮತ್ತೆ ಓಹೋ. ನಾಲ್ಗೆ ಟಂಗ್ ಅವ್ರದ್ದು ರೆಡ್ ಇದೆ, ಮತ್ತೆ ಮಧ್ಯ ಕಟ್ ತರ ಇದೆ. ನಿಮಗೆ ಹೇಳಿದ ಸಿಂಪ್ಟಮ್ಸ್ ಇದೆ. ಓಕೆ. ಅವರಿಗೆ ಹೀಟ್ ಅಂತ ಗೊತ್ತಾಗ್ತಿಲ್ಲ, ಕೋಲ್ಡ್ ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಹಾ, ಅವ್ರಿಗೆ ಯಾವ ಅದು ರೀತಿ ನೋಡು. ಇವಾಗ ಕ್ರ್ಯಾಕ್ ಇದೆ, ಬಿ ಪಿ ಇದೆಯಾ? BP ಇದೆ ಮೇಡಮ್, ಮತ್ತೆ ಹಾ. ಕೂದಲೆಲ್ಲ ಉದ್ರಿದೆ ನೆತ್ತಿ ಮೇಲೆ ಸ್ವಲ್ಪ. ಅದೇ ಆಮೇಲೆ ಇದೆಲ್ಲ ಇದು ಹೀಟ್ ಸಿಂಟಮ್. ಹೀಲ್ ಹತ್ರ ಕ್ರ್ಯಾಕ್ ಬಂದು ಬ್ಲಡ್ ತರ ಬಂದ್ಬಿಡುತ್ತೆ ಒಂದೊಂದು ಟೈಮ್. ಹ್ಮ್. ಇದೆಲ್ಲ ಆ ಹೀಟ್ ತರ ಇಶ್ಯೂಸ್ ಮೇಡಮ್. ಹೊಡಿಯುತ್ತೆ. ಅಂದ್ರೆ ಇವಾಗ ಅವ್ರಿಗೆ ಹಾ. ಬಿ ಪಿ ಬಂದಿದೆ ಅಂತಂದ್ರೆ ಲಿವರ್ ಹೀಟ್ ಆಗಿರುತ್ತೆ, ಅಲ್ಲಿ ಲಿವರ್ ಅಲ್ಲಿ ವಿಂಡ್ ಜಾಸ್ತಿ ಆಗಿರುತ್ತೆ. ಆಮೇಲೆ ಹೇರ್ ಫಾಲ್ ಆಗ್ತಾ ಇದೆ, ಹಿಮ್ಡಿ ಎಲ್ಲ ಕ್ರ್ಯಾಕ್ ಆಗಿದೆ ಅಂದ್ರೆ ಸ್ಟಮಕ್, ಸ್ಪ್ಲೀನ್ ಮತ್ತೆ ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿರುತ್ತೆ. ಮೋಷನ್ ಕೂಡ ಹಾರ್ಡ್ ಆಗ್ತಿರುತ್ತೆ ಅವ್ರಿಗೆ. ಮೊದ್ಲಿಗೆ ಪ್ರಾಬ್ಲಮ್ ಆಗೋದು ಮೇಡಮ್. ಈಗ ನೈಟ್ ಮಾತ್ರ ಹೋಗಾರ, ಈಗ ಡೇ ಹೋಗ್ತಾರೆ ಮೇಡಮ್. ಓ, ಹಾ ಹಾ, ಈಗ ಓಕೆ. ಮತ್ತೆ ಹಸಿವಾಗಲ್ವಲ್ಲ ಮೇಡಮ್ ಅವರಿಗೆ, ಹೀಟ್ ಇದ್ರೂನು. ಕೆಲವೊಬ್ರಿಗೆ ಒಂದೊಂದು ಆರ್ಗನ್ ಸ್ಟಮಕ್. ಕೋಲ್ಡ್ ಇದ್ರೆ ಹಸು ಆಗಲ್ಲ. ಇವಾಗ ಸ್ಮಾಲ್ ಇಂಟೆಸ್ಟೈನ್ ಆಗ್ಲಿ, ಕೆಲವೊಂದು ಆರ್ಗನ್ಗಳು, ಇವಾಗ ಒಂದು ಆರ್ಗನ್, ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲಿವರ್ ಆರ್ಗನ್ ಕೋಲ್ಡ್ ಅಥವಾ ಹೀಟ್ ಇದ್ರೆ ಎಲ್ಲಾ ಆರ್ಗನ್ ಹೀಟ್ ಇರುತ್ತೆ, ಕೋಲ್ಡ್ ಇರುತ್ತೆ ಅಂತ ಅರ್ಥ ಅಲ್ಲ. ಇವಾಗ ಈಗ ಎಲ್ಲ ಹೇಳ್ತೀವಿ ನೋಡಿ, 5 ಬೆರಳೆ ಸಮ ಇರಲ್ಲ ಅನ್ನೋ ತರ 5 ಎಲಿಮೆಂಟ್ಸ್ ಕೂಡ ಎಲ್ಲಾನು ಸಮ ಇರಲ್ಲ. ಅಂದ್ರೆ ಎಲ್ಲಾ ಆರ್ಗನ್ಗಳು ಒಂದೇ ರೀತಿ ಇರಲ್ಲ. ಒಂದ್ ಆರ್ಗನ್ ಹೀಟ್ ಇದ್ರೆ ಒಂದ್ ಆರ್ಗನ್ ಕೋಲ್ಡ್ ಎಕ್ಸೆಸ್ ಇರುತ್ತೆ. ಇವಾಗ ಲಿವರ್ನ ನಾವು ವಿಂಡ್ ಎನರ್ಜಿಗೆ ಕೋರ್ಲೇಟ್ ಮಾಡ್ತೀವಿ. ಅಲ್ಲಿ ಲಿವರ್ ನಿಮ್ಗೆ ಕೆಲವರಿಗೆ ವಿಂಡ್ ಜಾಸ್ತಿ ಇದ್ರೆ ಹೀಟ್ ಇರುತ್ತೆ, ವಿಂಡ್ ಕಡಿಮೆ ಇದ್ರೆ ಕೋಲ್ಡ್ ಇರುತ್ತೆ. ಈಗ ಲಿವರ್ ಕೋಲ್ಡ್ ಇದೆ ಅಥವಾ ಲಿವರ್ ಹೀಟ್ ಇದೆ ಅಂದ್ರೆ ಅಲ್ಲಿ ನಿಮ್ಗೆ ಸ್ಟಮಕ್, ಸ್ಪ್ಲೀನ್ ಹೀಟ್ ಅಥವಾ ಕೋಲ್ಡ್ ಇರ್ಬೇಕಂತಿಲ್ಲ. ಯಾಕಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಸ್ಪೈಸಿ ಫುಡ್ ನ ಹೆಚ್ಚಿಗೆ ತಿಂದ್ಕೊಂಡ್ಬಿಟ್ಟು ಸ್ಟಮಕ್ ನ ಹೀಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಲಿವರ್ ಕೋಲ್ಡ್ ಇದ್ದವರಿಗೆ ಫ್ಯಾಟಿ ಲಿವರ್ ಮತ್ತೆ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳ್ತಾರೆ. ಬಟ್ ಕೆಲವೊಬ್ರಿಗೆ ಏನಾಗಿರುತ್ತೆ ಅಂದ್ರೆ ಸ್ಟಮಕ್ ಮತ್ತೆ ಸ್ಪ್ಲೀನ್ ಹೀಟ್ ಆಗ್ಬಿಟ್ಟು ಗ್ಯಾಸ್ ಪಾಸ್ ಮಾಡ್ತಿರ್ತಾರೆ ಅವರು. ಇಲ್ಲಿ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಕೋಲ್ಡ್ ಇದೆ ಅಂದಾಗ ಸ್ಟಮಕ್, ಸ್ಪ್ಲೀನ್ ಕೋಲ್ಡ್ ಇರ್ಬೇಕಂತ ಇಲ್ಲ. ಯಾಕಂದ್ರೆ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಕೆಲವೊಬ್ರು ಸ್ಪೈಸಿ ಜಾಸ್ತಿ ತಿಂತ ಹೋಗ್ತಾರೆ. ಸ್ಪೈಸಿ ತಿಂತಿರ್ತಾರೆ. ಆಮೇಲೆ ಟೈಮಿಗೆ ಈಗ 1 ಗಂಟೆ ಆಯ್ತಂತ ಊಟ ಮಾಡೋದು, ಅಥವಾ ಬೆಳಿಗ್ಗೆ 9 ಗಂಟೆ ಆಯ್ತು ಅನ್ಕೊಂಡ್ ತಿಂಡಿ ತಿನ್ನೋದು, ಈ ರೀತಿ ಮಾಡ್ತಾ ಹೋಗ್ತಿರ್ತಾರೆ. ಕೆಲವೊಬ್ರು ಹಸು ಆಗದೆ ಇದ್ರೂ ಊಟ ಮಾಡ್ತಾರೆ. ಅದು ಕೂಡ ತೇಗು ಬರುತ್ತೆ ಕನ್ಸಿಡರ್ ಮೇಡಮ್ ಮಾಡಿ. ಅವ್ರಿಗೆ, ತೇಗ್ ಬರ್ತಾ ಇರುತ್ತೆ. ಹಾ. ತೇಗ್ ಬರ್ತಾ ಇರುತ್ತೆ ಅವ್ರಿಗೆ. ತೇಗು ನೋಡಿ, ಇಲ್ಲಿ ಇದು ಲಿವರ್ ಸ್ಪ್ಲೀನ್ ಕೋಲ್ಡ್ ಇದೆ. ಟ್ಯಾಪ್. ಹ್ಮ್. ಏನ್ ಮಾಡ್ಬೇಕು ಮೇಡಮ್ ಅವ್ರಿಗೆ? ಆ, ನೆನ್ನೆದು ವಿಡಿಯೋ ನಿನಗೆ ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ. ನಾನು ಅಸಿಡಿಟಿ ಬಗ್ಗೆ ಹೇಳಿದ್ದೀನಿ ನೆನ್ನೆದ್ರಲ್ಲಿ, ನಂಬರ್ ಥೆರಪಿ ಎಲ್ಲ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡಿ. ಮತ್ತೆ ಇವತ್ತು ನಿಮಗೆ ಗ್ಯಾಸ್ಟ್ರಿಕ್ ಅಲ್ಲಿ ಹೇಳಿದ್ದೀನಿ. ಮೈನಸ್ ಡಾರ್ಕ್ ಬ್ಲೂ ಇಂದ -34 ಬ್ರಾಕೆಟ್ ಕ್ಲೋಸ್ ಮಾಡಬೇಕು. ಆಮೇಲೆ ನಂಬರ್ 4 ಡಾರ್ಕ್ ಗ್ರೀನ್ ಬರಿಬೇಕು. ಇದು ನಿಮಗೆ ಗ್ಯಾಸ್ ಪಾಸ್ ಆಗೋದು, ಹೇರ್ ಫಾಲ್ ಆಗೋದು, ಆಮೇಲೆ ಬಿ ಪಿ ಕೂಡ ನಾರ್ಮಲ್ ಬರಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಹಿಮ್ಡಿ ಕ್ರ್ಯಾಕ್ ಆಗಿರೋದು ಕೂಡ ಫಿಲ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ ಜೊತೆಗೆ ಫುಡ್ ಹಸುವಾದ ತಕ್ಷಣ ಊಟ ಮಾಡ್ಬಿಡ್ಬೇಕು. ನಿಮ್ಗೆ ಏನೋ ಎಲ್ಲೋ ಹೊರಗಡೆ ಹೋಗಿದೀವಿ, ನಮ್ಗೆ ಊಟ ಇವತ್ತು ಅವೈಲೇಬಲ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಏನಾರು ಫ್ರೂಟ್ಸ್ ತಿನ್ಬಹುದು. ಅಥವಾ ವೆಜಿಟೇಬಲ್ ಸೂಪ್ಗಳಾಗ್ಲಿ, ಸಲಾಡ್ಗಳಾಗ್ಲಿ, ಏನ್ ಸಿಗುತ್ತೋ ಅದು ತಿನ್ಬೇಕು. ಎಂಟಿ ಸ್ಟಮಕ್ ಅಲ್ಲಿ ಇರಬಾರ್ದು ಹಸುವಾದಾಗ. ಅದು ಏನಾಗುತ್ತೆ, ಎಂಟಿ ಸ್ಟಮಕ್ ಅಲ್ಲಿ ಇದ್ದಾಗ ನಿಮ್ಗೆ ಹೀಟ್ ಎಕ್ಸೆಸ್ ಆಗ್ತಾ ಹೋಗುತ್ತೆ. ಆಗ ನಿಮ್ ಬಿ ಪಿ ಜಾಸ್ತಿ ಆಗೋದು. ಬಿ ಪಿ ಜಾಸ್ತಿ ಆದಾಗ ನೋಡಿ, ಕೆಲವರಿಗೆ ತಲೆ ಸುತ್ತು ಬಂದ್ಬಿಡುತ್ತೆ, ತಡೆಯಕ್ಕಾಗಲ್ಲ. ಬಿ ಪಿ ಜಾಸ್ತಿ ಆದಾಗ ಸ್ಟ್ರೋಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಒಂದು ಹೀಟ್ ನ ನಾವು ತುಂಬಾ ಅದು ಲೈಟ್ ಅಂತ ಕನ್ಸಿಡರ್ ಮಾಡಬಾರ್ದು. ಇವಾಗ ಹಸು ಆಗಿದೆ ಅಂತ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಈ ಫಾಸ್ಟಿಂಗ್ ಎಲ್ಲ ಮಾಡಕ್, ವೇಟ್ ಲಾಸ್ ಮಾಡಕ್ ಹೋಗ್ಬಿಟ್ಟು ಕೆಲವೊಬ್ರು ಆ, ಊಟನ 8 ಅವರ್ಸ್ ಒಂದ್ಸಲ ಊಟ ಮಾಡೋದು, ಅಥವಾ 16 ಅವರ್ಸ್ ಒಂದ್ಸಲ ಊಟ ಮಾಡೋದು. ಹಸು ಆದಾಗ ಸುಮ್ನೆ ನೀರ್ ಕುಡಿತಿರ್ತಾರೆ, ಅಥವಾ ನಿಂಬೆ ಹಣ್ಣು ಮತ್ತೆ ನೀರ್ ಮಿಕ್ಸ್ ಮಾಡ್ಕೊಂಡು ಕುಡಿತಿರ್ತಾರೆ ವೇಟ್ ಲಾಸ್ ಆಗ್ಲಿ ಅಂತ. ಅಲ್ಲಿ ಅವ್ರಿಗೆ ಏನಾಗುತ್ತಂದ್ರೆ ಅಂದ್ರೆ ವೇಟ್ ಬೊಜ್ಜು ಕರಗಲ್ಲ, ಅವ್ರಿಗೆ ಮಜಲ್ಲೇ ಕರಗ್ತಾ ಹೋಗುತ್ತೆ ಅವ್ರಿಗೆ. ತುಂಬಾ ಜನ ಈ ವೇಟ್ ಲಾಸ್ಗೋಸ್ಕರ 16 ಅವರ್ಸ್ ಬಟ್ ಅವ್ರಿಗೆ ಫಾಸ್ಟಿಂಗ್. ತುಂಬಾ ವೇಟ್ ಲಾಸ್ ಆಗಿದೆ. ಹೇಳಿ ma'am. ಹಾ, ವೇಟ್ ಲಾಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದು ಹೆಲ್ದಿ ವೇಟ್ ಲಾಸ್ ಅಲ್ಲ, ಅದು ಮಜಲ್ ಹೋಗ್ತಾ ಡೌನ್ ಆಗ್ತಾ ಇರುತ್ತೆ. ಅಂದ್ರೆ ಸ್ಟ್ರೆಂತ್ ಅನ್ ಕಡಿಮೆ ಆಗ್ತಿರುತ್ತೆ. ಸೊ ಇಲ್ಲಿ ಏನಂತಂದ್ರೆ ಅವ್ರಿಗೆ ಸ್ವಲ್ಪ ನೀವು ಹಣ್ಣು ತರಕಾರಿಗಳನ್ನೆಲ್ಲ ಕೊಡಿ, ಹಸಿ ತರಕಾರಿಗಳನ್ನ ಕೊಡಿ, ಹಣ್ಣುಗಳನ್ನ ಕೊಡಿ. ದಿನ ಒಂದೊಂದು ಹಣ್ಣು ಕೊಡಿ. ಒಂದಿನ ಕರ್ಬೂಜದ ಹಣ್ಣು, ಒಂದಿನ ಕಲ್ಲಂಗಡಿ ಹಣ್ಣು ಕೊಡಬೇಕು. ಸೀಸನಲ್ ಫ್ರೂಟ್ಸ್, ಇವಾಗ ಮಾವಿನ ಹಣ್ಣಿನ ಸೀಸನ್ ಇದೆ, ಮಾವಿನ ಹಣ್ಣು ಕೊಡಿ. ಹಲಸಿನ ಹಣ್ಣು ಸೀಸನ್ ಇದೆ, ಹಲಸಿನ ಹಣ್ಣು ಕೊಡ್ಬೋದು. ಯೆಲ್ಲೋ ಕಲರ್ ಫುಡ್ ನ ಜಾಸ್ತಿ ಕೊಡ್ಬೇಕು, ಅವಾಗ ನಿಮ್ಗೆ ಸ್ಟಮಕ್ ಮತ್ತು ಸ್ಪ್ಲೀನ್ ಸ್ಟ್ರೆಂಥನ್ ಆಗುತ್ತೆ. ಮತ್ತೆ ನಿಂಬೆ ಹಣ್ಣು, ಹುಣಸೆ ಹಣ್ಣು ಹುಳಿನ ಅವಾಯ್ಡ್ ಮಾಡಿ, ಆದಷ್ಟು ಕೊಡ್ಬಾರ್ದು. ಆಮೇಲೆ ನಿಮ್ಗೆ ಇಲ್ಲಿ ಕಾಲಲ್ಲಿ ST36 ಅಂತ ಪಾಯಿಂಟ್ ಬರುತ್ತೆ, ಅದನ್ನ 20 ಸರಿ ಪ್ರೆಸ್ ಮಾಡಬೇಕು. ಮಂಡಿ ಕೆಳಗೆ ST36 ಪಾಯಿಂಟ್, ಒಂದ್ ಕಾಲಲ್ಲಿ 20 ಸರಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಬೇಕು, ವಾರದಲ್ಲಿ 2 ದಿವಸ. ಇಷ್ಟ ಮಾಡಿ ಮೇಡಮ್. ಮತ್ತೆ ಮಧ್ಯಾಹ್ನ ಮೂಲಂಗಿ ಕೊಡಿ, ಹಸಿ ಮೂಲಂಗಿ. ಆಮೇಲೆ ಇದು
ಕುಕುಂಬರ್ ಕೊಡ್ಬೋದು, ಕ್ಯಾರೆಟ್ ಕೊಡ್ಬೋದು, ಮೊಳಕೆ ಕಾಳುಗಳನ್ನ ಕೊಡ್ಬೋದು. ನೈಟ್ ಒಣ ದ್ರಾಕ್ಷಿನ ನೆನೆಸ್ಬಿಟ್ಟು ಅದನ್ನ ಕೊಡಿ. ಫಸ್ಟ್ ಇದನ್ನ 1 ವಾರ ಅಥವಾ 2 ವಾರ ಮಾಡಿ, ಅವ್ರಿಗೆ ಹೀಟ್ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಅಸಿಡಿಟಿನ ಸರಿ ಮಾಡ್ಕೊಳ್ಬೋದು. ಮೊದಲು ಇದು ಹೀಟ್, ತುಂಬಾ ಹೀಟ್ ಇದ್ದಿದ್ದು ಕ್ರ್ಯಾಕ್, ನೀವು ದಿನಾನು ಅಬ್ಸರ್ವ್ ಮಾಡ್ತಾ ಹೋಗಿ ಆ ಕ್ರ್ಯಾಕ್ ಫಿಲ್ ಆಗ್ತಾ ಬರುತ್ತೆ. ಅದೇನೀಗ ಗೆರೆ ಗೆರೆ ಕ್ರ್ಯಾಕ್ ಇರುತ್ತಲ್ಲ. ಇವಾಗ ನಮ್ಮ ಹತ್ರ ಆನ್ಲೈನ್ ನಾನು ಜಾಸ್ತಿ ಹೆಚ್ಚಿಗೆ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಆನ್ಲೈನ್ ಅಲ್ಲಿ ಜನ ನಮ್ಗೆ ಇದು ಕೊಡ್ತಾರೆ, ನಾಲ್ಗೆ ಫೋಟೋ ಕೊಡ್ತಾರೆ. ಫಸ್ಟ್ ವೀಕ್ ಅಲ್ಲಿ ನಾಲ್ಗೆ ಯಾವ ರೀತಿ ಇತ್ತು, ನೆಕ್ಸ್ಟ್ ವೀಕ್ ಏನಾಯ್ತು, ಥರ್ಡ್ ವೀಕ್ ಏನಾಯ್ತು, ಇದನ್ನ 6 ವೀಕ್ಸ್ ಥೆರಪಿ ತಗೊಳಕ್ ಹೇಳ್ತೀನಿ ನಾನು. 6 ವೀಕ್ಸ್ ಕೂಡ ಅವ್ರ ನಾಲ್ಗೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಹೋಗುತ್ತೆ. ನಾವ್ ಹೆಂಗ್ ಥೆರಪಿ ಕೊಡ್ತಾ ಹೋಗ್ತೀವಿ, ನಾಲ್ಗೆಲ್ಲೂ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಫಸ್ಟ್ ಟೈಮ್ ಬಂದಾಗ ತುಂಬಾ ಕ್ರ್ಯಾಕ್ ಬಿಟ್ಕೊಂಡ್ಬಿಡುತ್ತೆ. ಎಲ್ಲ ಥೆರಪಿ ಮುಗಿತಾ ಬಂದಂಗೆ ಕ್ರ್ಯಾಕ್ ಫಿಲ್ ಆಗ್ತಾ ಬರುತ್ತೆ. ಇವಾಗ ನಿಮ್ಗೆ ಹೊಡೆದಿರೋದು, ಹಿಂಬಡಿ ಹೊಡೆದಾಗ ನಿಮ್ಗೆ ಕ್ರೀಮ್ ಎಲ್ಲ ಹಚ್ಕೊಂಡಾಗ ಅದು ಫಿಲ್ ಆಗ್ತಾ ಬರುತ್ತೆ. ಬಟ್ ಅದೆಲ್ಲ ಟೆಂಪ್ರವರಿ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ರೂಟ್ಗೆನೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅವಾಗ ನಿಮ್ಗೆ ಅದು ನಾಲ್ಗೆ ಕ್ರ್ಯಾಕ್ ಬಿಟ್ಕೊಂಡಿರೋದು ಕೂಡ ಕೂಡ್ತಾ ಹೋಗುತ್ತೆ. ನೀವೇ ಅನಲೈಸ್ ಮಾಡ್ಬೋದು. ಪ್ರತಿ ವಾರ ನೀವು ನಿಮ್ ಫೋಟೋನ ತಗೋಬೇಕು, ನೋಡ್ಬೇಕು. ನಾಲ್ಗೆ ಇವತ್ತು ಫೋಟೋ ತಗೊಳ್ಳಿ, ಇವತ್ತು ನೋಡಿ ಯಾವ ರೀತಿ ಇದೆ ಅಂತ. 1 ವಾರ ನಾನು ಹೇಳಿರೋದು ಫಾಲೋ ಮಾಡಿ, 1 ವಾರ ಬಿಟ್ಬಿಟ್ಟು ಮತ್ತೆ ನಾಲ್ಗೆ ಫೋಟೋ ತಗೊಳ್ಳಿ, ಮತ್ತೆ ಚೆಕ್ ಮಾಡಿ ಏನಾಗಿದೆ ಅಂತ. ನಮ್ಮ ಹೆಲ್ತ್ನ ನಾವೇ ಸರಿ ಮಾಡ್ಕೊಳ್ಬೋದು. ಇಷ್ಟು ಮಾಡಿ ಮೇಡಮ್, ಸರಿ ಓಕೆ, ಹೋಗುತ್ತೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನವೀನ್ ಸರ್ ಅನ್ಮ್ಯೂಟ್ ಮಾಡಿ. ಮೇಡಮ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಮೇಡಮ್ ನನಗೆ ವೀಕ್ನೆಸ್ ಇದೆ ಮೇಡಮ್, ಬಾಡಿಲಿ ಶಕ್ತಿನೇ ಇಲ್ಲ, ಏನ್ ಕೆಲಸ ಮಾಡೋಕ್ಕೂ ಆಗಲ್ಲ. ಸ್ವಲ್ಪ ಸ್ಟೇರ್ಸ್ ಹತ್ತಿದ್ರೆ ಸುಸ್ತು, ಲೇಜಿನೆಸ್, ಆಕ್ಟಿವ್ ಇರಲ್ಲ, ಜಾಸ್ತಿ ನಡೆಯಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ. ನಮ್ಮ ತಂದೆಯವರಿಗೆ 70 ವರ್ಷ ವಯಸ್ಸು, ಹ್ಮ್ ಅವ್ರು ಮಾಡೋಷ್ಟು ಕೆಲಸನ ನಮ್ ಕೈಲಿ ಮಾಡಕ್ ಆಗ್ತಿಲ್ಲ ಮೇಡಮ್. ಅದೇ ಸರಿ ಅಲ್ಲ, ಇದು ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್ ಏನಾರ ಇದೆಯಾ? ಆ ತರ ಏನಿಲ್ಲ ಮೇಡಮ್, ಲಿಪಿಡ್ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿಸಿದ್ವಿ, ಹ್ಮ್ ಎಲ್ಲ ನಾರ್ಮಲ್ ಇದೆ. ಅಂದ್ರೆ ಇದೆಲ್ಲ ನಿಮ್ಗೆ ಬೇಸಿಕ್ ಸಿಂಪ್ಟಮ್ಸ್ ತೋರಿಸ್ತಾ ಇರೋದು. ಅಂದ್ರೆ ಈಗ ನಿಮ್ಗೆ ಸುಸ್ತಾಗ್ತಾ ಇದೆ, ಆಮೇಲೆ ಇದು ಶಕ್ತಿ ಇಲ್ದಂಗ ಆಗೋದು, ಇದೆಲ್ಲ ಆಗ್ತಿರೋದು ಲಿವರ್ ಇಂದ ಎನರ್ಜಿ ಹಾರ್ಟಿಗೆ ಹೋಗ್ತಾ ಇರಲ್ಲ. ಮತ್ತೆ ಅಲ್ಲಿ ಹ್ಮ್ ಹಾರ್ಟ್ ಇಂದ ಸ್ಮಾಲ್ ಇಂಟೆಸ್ಟೈನ್ ಎರಡು ಇಂಬ್ಯಾಲೆನ್ಸ್ ಆಗಿರುತ್ತೆ. ಅಂದ್ರೆ ಲಿವರ್ ಇಂದ ಹಾರ್ಟಿಗೂ ಎನರ್ಜಿ ವೀಕ್ ಎನರ್ಜಿ ಕ್ಲಿಯರ್ ಆಗಿ ಪಾಸ್ ಆಗ್ತಾ ಇರಲ್ಲ. ಆಮೇಲೆ ಇದರಿಂದ ಲಿವರ್ ಇಂದ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಕೂಡ ಎನರ್ಜಿ ಹೋಗ್ತಾ ಇರಲ್ಲ. ಕಿಡ್ನಿಯಿಂದ ಹಾರ್ಟ್ಗೂ ಕೂಡ ಎನರ್ಜಿ ಹೋಗ್ತಾರಲ್ಲ. ಆಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಡೆದ್ರೆ ಸುಸ್ತಾಗ್ತಾ ಇರುತ್ತೆ, ಆಮೇಲೆ ಸ್ವಲ್ಪ ಸ್ಟೆಪ್ಸ್ ಹ್ಮ್ ಹತ್ತಿದ್ರೆ ಸುಸ್ತಾಗೋದು. ಇದೆಲ್ಲ ಅಲ್ಲಿ ಲಂಗ್ಸ್ ವೀಕ್ ಇದೆ ಅಂತ ಹೇಳ್ತೀವಿ. ಜೊತೆಗೆ ಲಿವರ್ ಹ್ಮ್ ಕೂಡ ವೀಕ್ ಆಗಿರುತ್ತೆ. ಇವಾಗ ನೀವು ತುಂಬಾ ಕೇಳಿರ್ಬೋದು, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು, ಹ್ಮ್ ಸಡನ್ ಆಗಿ ಹಾರ್ಟ್ ಬ್ಲಾಕೇಜಸ್ ಆಯ್ತು ಅಂತ ಹೇಳ್ತೀವಿ ನೋಡಿ. ಇದೆಲ್ಲ ಮೇನ್ ಬೇಸಿಕ್ ಸಿಂಪ್ಟಮ್ಸ್ ತೋರಿಸ್ತಾ ಇರುತ್ತೆ ನಿಮ್ಗೆ. ನಡೆದ್ರೆ ಹ್ಮ್ ಸುಸ್ತಾಗೋದು, ವೀಕ್ನೆಸ್ ಆಗೋದು, ಏನು ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಇದೆಲ್ಲ ಲೇಸಿನೆಸ್ ಬರೋದು. ಇದೆಲ್ಲ ಏನಾಗಿರುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಲಿವರ್ ಫಂಕ್ಷನಿಂಗ್ ವೀಕ್ ಆಗಿರುತ್ತೆ. ಇದು ಒಂದೇ ದಿವಸಕ್ಕೆ ಆಗಿರಲ್ಲ ಸರ್. ನಿಮ್ಗೆ ನಿಮ್ ಲೈಫ್ ಸ್ಟೈಲ್ ಆಗ್ಲಿ, ಹ್ಮ್ ನಿಮ್ ಫುಡ್ ಹ್ಯಾಬಿಟ್ಸ್ ಆಗ್ಲಿ ಸರಿ ಇಲ್ಲದೆ ಇದ್ದಾಗ ಇದು ಈ ರೀತಿ ಸಿಂಪ್ಟಮ್ಸ್ 4-5 ವರ್ಷದ ಹಿಂದೆನೆ ನಿಮ್ಗೆ ಆರ್ಗನ್ಗಳ ಫಂಕ್ಷನ್ ಲೋ ಆದಾಗ ಆಮೇಲೆ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಇದು ಫಿಸಿಕಲಿ ತೋರಿಸ್ತಾ ಹ್ಮ್ ಹೋಗುತ್ತೆ ಫಂಕ್ಷನ್ಸ್. ಇದೇನಂತಂದ್ರೆ ಇವಾಗ ನೀವು ಏನೋ ಒಂದು ವೆಹಿಕಲ್ ತಗೊಂಡ್ರಿ ಅಥವಾ ಏನೋ ಒಂದು ಮನೆ ಕಟ್ಸಿದ್ರಿ ಅಂತಂದಾಗ ಅಲ್ಲಿ ಏನಾದ್ರು ಸರಿಯಾಗಿ ಫೌಂಡೇಶನ್ ಸರಿ ಇಲ್ಲದೆ ಇದ್ದಾಗ ನಿಮ್ಗೆ ಆ ಮನೆ ನೋಡಕ್ ನಿಮ್ಗೊಂದು 4-5 ವರ್ಷ ಚೆನ್ನಾಗಿರುತ್ತೆ. ಆಮೇಲೆ ಒಂದೊಂದೊಂದೊಂದೇ ಕ್ರ್ಯಾಕ್ ಬಿಟ್ಕೊಳ್ತಾ ಹೋಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಕ್ರ್ಯಾಕ್ ನ ಪೇಂಟ್ ಪ್ರತಿ ವರ್ಷ ಮನೆ ಚೆನ್ನಾಗಿರ್ಲಿ ಅನ್ಕೊಂಡ್ ಪೇಂಟ್ ಹಚ್ತಾ ಹೋಗ್ಬಿಡ್ತೀವಿ. ಅದು ಜಸ್ಟ್ ಹಂಗೆ ಮೇಲೆ ಪ್ಯಾಚ್ ಅಪ್. ಬಟ್ ಅದಕ್ಕೆ ನಿಮ್ ಕ್ರ್ಯಾಕ್ ಫಿಲ್ ಆಗ್ಬೇಕು ಅಂತಂದ್ರೆ ನೀವು ರೂಟ್ಗೆ ಹೋಗ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ತಿರ್ತಾನೆ. ಅಥವಾ ಏನೋ ಒಂದು ವೆಹಿಕಲ್ ಅಲ್ಲಿ ಏನಾರೋ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ನೀವ್ ಏನ್ ಮಾಡ್ತೀರಿ, ಅದನ್ನ ಪ್ರತಿ ವರ್ಷ ಸರ್ವಿಸಿಂಗ್ ಕೊಡ್ತೀರಿ. ಕರೆಕ್ಟಾಗಿ ಸ್ವಲ್ಪ ಏನಾರೋ ಗಾಡಿ ಏನಾರೋ ಓಡ್ಸೋಕ್ ಸ್ವಲ್ಪ ಸೌಂಡ್ ಬಂದ್ರೆ ಓ ಗಾಡಿ ಏನೋ ಆಯ್ತು ಅನ್ಕೊಂಡು ಹೋಗ್ಬಿಟ್ಟು ರಿಪೇರಿ ಮಾಡಿಸ್ತೀರಿ. ಅದೇ ರೀತಿ ನಮ್ ಹೆಲ್ತ್ ಕೂಡ ಇವಾಗ ನಿಮ್ಗದು ಸಿಂಪ್ಟಮ್ ತೋರಿಸ್ತಾ ಇದೆ. ಸುಸ್ತಾಗೋದು, ಸ್ಟೆಪ್ಸ್ ಹತ್ತಿದ್ರೆ ಬ್ರೀತಿಂಗ್ ಇಂಬ್ಯಾಲೆನ್ಸ್ ಆಗೋದು, ವಾಕ್ ಮಾಡಿದ್ರೆ ಸುಸ್ತಾಗೋದು, ಏನೂ ಕೆಲಸ ಮಾಡಕ್ ಮನ್ಸು ಆಗದೆ ಇರೋದು, ಇದೆಲ್ಲ ನಿಮ್ಗೆ ಹೇಳ್ತಾ ಇದೆ ನಿಮ್ ಫಂಕ್ಷನಿಂಗು ಲೋ ಆಗ್ತಾ ಇದೆ, ಇವಾಗ್ಲೇ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಈ ಬೇಸಿಕಲ್ಲೇ ನೀವು ಸರಿ ಮಾಡ್ಕೊಂಡ್ಬಿಟ್ರೆ ಮುಂದೆ ಆಗೋ ಅನಾಹುತನ ತಪ್ಪಿಸ್ಬೋದು. ನೀವಿಲ್ಲಿ ಲಂಗ್ಸ್ ಫಸ್ಟ್, ಇಲ್ಲಿ ಇದನ್ನ ಲಂಗ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈ ಭಾಗ ಇದನ್ನ 20 ಸರಿ ಪ್ರೆಸ್ ಮಾಡಿ. ಹೀಗೆ ದಿನಾ ಪ್ರೆಸ್ ಮಾಡ್ಬೇಕು. ಎದ್ದ ತಕ್ಷಣನೇ ಪ್ರೆಸ್ ಕೊಡಿ. ಹೀಗೆ ನೋಡಿ, ಈ ರೀತಿ ಇದನ್ನ 20 ಸರಿ ಪ್ರೆಸ್ ಕೊಟ್ಟಾಗ ಲಂಗ್ಸ್ ಸ್ಟ್ರೆಂಥನ್ ಆಗುತ್ತೆ. ಸರಿನಾ? ಜೊತೆಗೆ ಇದು ಲಿವರ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈ ಲಿವರ್ ರಿಫ್ಲೆಕ್ಸ್ ನ 20 ಸರಿ ಒತ್ಬೇಕು. ಹೀಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದಿನ ಲಂಗ್ಸ್, ಇವಾಗ ನೀವು ಬೆಳಿಗ್ಗೆ 6 ಗಂಟೆಗೆ ಎದ್ದ ತಕ್ಷಣನೇ ಲಂಗ್ಸ್ ಪ್ರೆಸ್ ಮಾಡಿದ್ರೆ ಮಧ್ಯಾಹ್ನದ ಹೊತ್ತು ಲಿವರ್ ಪ್ರೆಸ್ ಮಾಡಿ. ಇಲ್ಲಿ ಊಟದಕ್ಕಿಂತ ಮುಂಚೆ
ಅಥವಾ ಊಟ ಏನಾರು ಆಗಿದ್ರೆ 1 ಅವರ್ ಗ್ಯಾಪ್ ಕೊಟ್ಬಿಟ್ಟು ಪ್ರೆಸ್ ಮಾಡ್ಬೋದು. ಆಮೇಲೆ ಇದು ನಮ್ಮ ಎಡಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ, ಡೇ ಟೈಮಲ್ಲಿ ಹಾಕಿ. ನಿಮ್ಗೆ ನೆಕ್ಸ್ಟ್ ಅಂದ್ರೆ ನಿಯರ್ ಫ್ಯೂಚರ್ ಅಲ್ಲಿ ಫ್ಯಾಟಿ ಲಿವರ್ ಕೊಲೆಸ್ಟ್ರಾಲ್ ಬರೋ ಚಾನ್ಸಸ್ ಇರುತ್ತೆ. ನೀವು ಇದು ನಾನು ಹೇಳಿರೋ ರೆಮಿಡಿನ ಮಾಡೋದ್ರಿಂದ ಇವೆಲ್ಲ ಸಿಂಪ್ಟಮ್ಸ್ ಬರಲ್ಲ ಮುಂದೆ ನಿಮ್ಗೆ, ಯಾಕಂದ್ರೆ ಇವಾಗ ಇನ್ನು ಬೇಸಿಕ್ ಅಲ್ಲಿ ಇದೀರಾ. ಇವಾಗ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಮುಂದೆ ನಿಮ್ಗೆ ಇವ್ಯಾವುದೂ ಇಶ್ಯೂಸ್ ಬರಲ್ಲ, ಆರಾಮಾಗಿ ಹೆಲ್ದಿ ಆಗಿರ್ತೀರಾ. ಇದು ನಿಮ್ಗೆ ಇಲ್ಲಿ ಸ್ಕೈ ಬ್ಲೂ ಮತ್ತು ಆರೆಂಜ್ ಹಾಕಿದಾಗ ಲಿವರ್ ಸ್ಟ್ರೆಂಥನ್ ಆಗುತ್ತೆ. ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿದಾಗ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ನಾವು ವಿಂಡ್ ಎನರ್ಜಿ ಹೋಲಿಸ್ತೀವಿ. ವಿಂಡ್ ಅಂದ್ರೆ ಚಲನೆ, ವಿಂಡ್ ಅಂದ್ರೆ ನಾವು ಆಕ್ಟಿವ್ ಆಗಿರ್ತೀವಿ. ಇದನ್ನ ಪ್ರೆಸ್ ಮಾಡಿ ನೋಡಿ, ನೀವು ಬೇಕಾದ್ರೆ ನೀವೇನಾದ್ರು ಟೆಸ್ಟ್ ಮಾಡ್ಬೇಕನ್ನೋದಾದ್ರೆ ನೈಟ್ ಪ್ರೆಸ್ ಮಾಡಿ, ನಿಮ್ಗೆ ಆ ದಿನ ನೈಟ್ ನಿದ್ದೆ ಬರಲ್ಲ, ಅಂದ್ರೆ ವಿಂಡ್ ಜಾಸ್ತಿ ಆಗ್ಬಿಡುತ್ತೆ. ನೀವೇನ್ ಮಾಡ್ಬೇಕಂದ್ರೆ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ, ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡ್ಕೊಂಡಾಗ ನೀವು ಎಷ್ಟೇ ದೂರ ನಡೆದ್ರು ನಿಮ್ಗೆ ಸುಸ್ತಾಗಲ್ಲ, ಬ್ರೀತಿಂಗ್ ಇಂಬ್ಯಾಲೆನ್ಸ್ ಆಗಲ್ಲ. ಬಟ್ ಬ್ರಿಸ್ಕ್ ವಾಕ್ ಆಗ್ಲಿ, ಜೋರಾಗಿ ವಾಕ್ ಮಾಡೋದಾಗ್ಲಿ, ಈ ಕೆಲವೊಬ್ರು ಜಿಮ್ ಅಲ್ಲೆಲ್ಲ ಟ್ರೆಡ್ಮಿಲ್ ನ ಜೋರಾಗಿ ಓಡ್ತಾ ಇರ್ತಾರೆ, ಇದೆಲ್ಲ ಮಾಡಬಾರ್ದು. ನಮ್ಗೆ ಎಷ್ಟು ಎಬಿಲಿಟಿ ಇದೆ ಅಷ್ಟೇ ಸ್ಲೋ ವಾಕ್ ಮಾಡ್ಬೇಕು. ಜೋರಾಗಿ ಎದೆ ಹಾರ್ಟ್ ಬೀಟ್ ಫಾಸ್ಟ್ ಆಗೋಂಗೆ ಬ್ರಿಸ್ಕ್ ವಾಕ್ ಮಾಡೋದು, ನಾನು ವೇಟ್ ಲಾಸ್ ಮಾಡ್ತೀನಿ ಅನ್ಕೊಂಡು ಟ್ರೆಡ್ಮಿಲ್ ಅಲ್ಲಿ ಫಾಸ್ಟ್ ಆಗಿ ಓಡ್ತಾ ಇರ್ತಾರೆ, ಅದೆಲ್ಲ ನೋಡಿದಾಗ ನಮ್ಗೆ ಬೇಜಾರ್ ಅನ್ಸುತ್ತೆ. ಅವ್ರಿಗೆ ಹೇಳಕ್ಕೂ ಸರಿ ಅನ್ಸಲ್ಲ. ನಿಮ್ ನೀವು ನೋಡ್ಕೊಳ್ಳಿ ಅನ್ಬಿಡ್ತಾರೆ. ಇವಾಗೆಲ್ಲ ಸಿಟಿಯಲ್ಲೆಲ್ಲ ಅದೇ ರೀತಿ ಇರೋದು, ಹೇಳೋ ಹಾಗೂ ಇಲ್ಲ ಇವಾಗ. ಅವ್ರು ಓಡ್ತಾ ಇದ್ರೆ ನಮ್ಗೆ ಒಂಥರ ಬೇಜಾರ್ ಅನ್ಸ್ತಿರುತ್ತೆ, ಅಯ್ಯೋ ಇವ್ರು ಯಾಕೆ ಹಿಂಗೆ ಎಲ್ತ್ ಹಾಳು ಮಾಡ್ಕೊಳ್ತಿದಾರ ಅನ್ಸ್ತಿರುತ್ತೆ. ಸೊ ಟ್ರೆಡ್ಮಿಲ್ ಏನೇ ಮಾಡೋದಿದ್ರು ನಮ್ಮ ಎಬಿಲಿಟಿ ಎಷ್ಟಿದೆ ಅಷ್ಟೇ ನಡಿಬೇಕು. ತೀರಾ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳೋ ತರ ಫಾಸ್ಟ್ ಆಗಿ ಓಡಬಾರ್ದು. ಇವನ್ ವಾಕಿಂಗ್ ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ವಾಕ್ ಮಾಡಿ. ಪಕ್ಕದವ್ರು ಯಾರೋ ಜೋರಾಗಿ ಓಡ್ತಾ ಇದಾರೆ ಅಥವಾ ಅವ್ರು ಯಾರೋ ಜಾಗಿಂಗ್ ಮಾಡ್ತಾ ಇದಾರೆ ಅನ್ಕೊಂಡು ನಾವು ಆ ರೀತಿ ಕಾಪಿ ಮಾಡಕ್ ಹೋಗ್ಬಾರ್ದು. ನಮ್ಗೆ ಎಷ್ಟಿದೆ ಅಷ್ಟೇ. ಇವನ್ ಫುಡ್ ಕೂಡ ಅಷ್ಟೇ. ಇವಾಗ ಈ ಒಂದ್ ತಟ್ಟೆಯಲ್ಲಿ ಊಟ ಮಾಡ್ತಿದೀರಿ ಅಂತಂದ್ರೆ ಹೊಟ್ಟೆ ಹಸುವಾಗಿದೆ ಅಂದ ತಕ್ಷಣ ಬರೀ ಅನ್ನ ಸಾರು ಅಷ್ಟೇ ತಿನ್ನೋದಲ್ಲ. ರೊಟ್ಟಿ ಆಗ್ಲಿ ಚಪಾತಿ ಆಗ್ಲಿ, ನಿಮ್ ಟ್ರೆಡಿಷನ್ ಯಾವ ರೀತಿ ಇದೆ ಅದೇ. ಕೆಲವೊಬ್ರು ಮುದ್ದೆ ಉಪಯೋಗಿಸ್ತಾರೆ, ಕೆಲವೊಬ್ರು ಉತ್ತರ ಕರ್ನಾಟಕದವ್ರೆ ಜೋಳ ಹೆಚ್ಚಿಗೆ ಉಪಯೋಗಿಸ್ತಾರೆ, ಬೆಂಗಳೂರು ಸೈಡ್ ಬಂದ್ರೆ ಮುದ್ದೆ ಮತ್ತೆ ರೈಸ್ ತಿಂತಾರೆ. ಇದನ್ನೇ ಒಳ್ಳೆ ಆರ್ಗ್ಯಾನಿಕ್ ತಗೊಳ್ಳಿ ನೀವು. ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಮೀನ್ಸ್ ಕೆಮಿಕಲ್ ಹಾಕದೆ ಬೆಳೆದಿರ್ತಾರಲ್ಲ, ಅಕ್ಕಿ ಆಗ್ಲಿ, ರಾಗಿ, ಗೋಧಿ, ಜೋಳ, ಇವೆಲ್ಲ ಸ್ವಲ್ಪ ನಿಮ್ಗೆ ತಗೊಳಕ್ ಸ್ವಲ್ಪ ರೇಟ್ ಜಾಸ್ತಿ ಅನಿಸ್ಬೋದು. ಬಟ್ ನೀವು ಮುಂದೆ ಹೋಗ್ಬಿಟ್ಟು ಮೆಡಿಸಿನ್ಸ್ ದುಡ್ಡು ಹಾಕೋದನ್ನ ಅವಾಯ್ಡ್ ಮಾಡ್ಬೋದು. ಇವಾಗಲೇ ನಾವು ಹೆಲ್ದಿ ಫುಡ್ ತಗೊಂಡಾಗ ನಿಮ್ಗೆ ಎಲ್ಲ ಆರ್ಗನ್ಗಳು ಸ್ಟ್ರೆಂಥನ್ ಆಗುತ್ತೆ. ಮುಂದೆ ನಿಯರ್ ಫ್ಯೂಚರಲ್ಲೂ ಕೂಡ ಆಫ್ಟರ್ 35 ನಿಮ್ಗೆ ಯಾವುದು ಹೆಲ್ತ್ ಇಶ್ಯೂಸ್ ಬರದೇ ಇರೋ ತರ ಸ್ಟ್ರೆಂಥನ್ ಇರ್ತೀರ. ಈ ಒಂದು ಊಟ ಏನೋ ಈಗ ಬೆಳಿಗ್ಗೆನೆ ನಾವು ಏನೋ ತಿಂಡಿ ತಿಂತೀವಿ ಅಂತಂದ್ರೆ ಅರ್ಜೆಂಟ್ ಅಲ್ಲಿ ಚಿತ್ರಾನ್ನ ಮಾಡ್ಕೊಳ್ಳೋದು, ಪುಳಿಯೋಗರೆ ತಿನ್ನೋದೆಲ್ಲ ಮಾಡಬಾರ್ದು. ಅಥವಾ ಇಡ್ಲಿ ಆಗ್ಲಿ ಇಂಥದ್ದೆಲ್ಲ ತಿಂದಾಗ ಅದು ಸುಮ್ಮನೆ ಡ್ರೈ ಆಗ್ತಾ ಹೋಗುತ್ತೆ, ನಿಮ್ಗೆ ಅದು ಬ್ಲಡ್ ಕನ್ವರ್ಟ್ ಆಗಲ್ಲ. ಬೇಕಾದ್ರೆ ಬೆಳಿಗ್ಗೆ ಮಧ್ಯಾಹ್ನ ನೈಟ್ 3 ಟೈಮ್ನು ಅನ್ನನೇ ತಿನ್ಬೋದು, ತೊಂದ್ರೆ ಇಲ್ಲ. ಬಟ್ ಕೆಮಿಕಲ್ ಹಾಕದೇ ಇರೋದು ಅಕ್ಕಿ ತಿನ್ಬೇಕು. ರಾಜ್ಮುಡಿ ರೈಸ್ ಆಗ್ಲಿ ಅಥವಾ ಕೆಂಪಕ್ಕಿ ಆಗ್ಲಿ. ಮತ್ತು ವೈಟ್ ರೈಸ್ ಅಲ್ಲೇ ತುಂಬಾ ವೆರೈಟೀಸ್ ಇದೆ, ತುಂಬಾ ತಳಿಗಳಿದೆ, ಕೆಮಿಕಲ್ ಹಾಕದೆ ಬೆಳೆದಿರ್ತಾರೆ, ಆ ರೈಸು ಉಪಯೋಗಿಸ್ಬೋದು. ಅದನ್ನ ನೀವು ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ತಗೋಬೇಕು. ನಮ್ ಸ್ಟಮಕ್ ಯಾವ ರೀತಿ ಅಂದ್ರೆ ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ಊಟ ಇಷ್ಟ ಆಗುತ್ತೆ. ನೀವು 9 ಗಂಟೆ ಒಳಗೆ ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದನ್ನ ತಿನ್ಬೇಕು. ರಾಗಿ ರೊಟ್ಟಿ ಆಗ್ಲಿ ಅಕ್ಕಿ ರೊಟ್ಟಿ ಆಗ್ಲಿ ಏನೇ ಮಾಡಿದ್ರು ತರಕಾರಿಗಳನ್ನ ಸ್ವಲ್ಪ ಗ್ರೇವಿ ತರ ಮಾಡ್ಬೇಕು. ಆ 9 ಗಂಟೆ ಮೇಲೆ ಆಕ್ಚುಲಿ ಏನು ತಿನ್ಬಾರ್ದು. ಆ ಟೈಮಲ್ಲಿ ಸ್ಪ್ಲೀನ್ ಕೆಲಸ ಮಾಡ್ತಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಬಿಸಿಲಲ್ಲಿ ಹೋಗ್ಬೇಡಿ. ಬಿಸಿಲಲ್ಲಿ ಸ್ವಲ್ಪ ನಿಮ್ಗೆ ವಾಕ್ ಮಾಡಕ್ ಆಗ್ತಿಲ್ಲ, ಸುಸ್ತಾಗ್ತಿದೆ ಅಂದ್ರೆ ಸುಮ್ಮನೆ ಕುತ್ಕೊಂಡ್ ಬನ್ನಿ ಬಿಸಿಲಿಗೆ. ಆ ಬಿಸಿ ನಮ್ ದೇಹ ಬಿಸಿ ಆದ್ರೂ ಕೂಡ ನೀವ್ ಏನ್ ತಿಂಡಿ ತಿಂದಿರ್ತೀರಲ್ಲ ಅದು ಬ್ಲಡ್ ಕನ್ವರ್ಟ್ ಆಗುತ್ತೆ. 11 ಗಂಟೆಯಿಂದ 1 ಗಂಟೆಗೆ ಒಳ್ಳೆ ಫ್ರೂಟ್ಸ್ ತಗೊಳ್ಳಿ ಅಥವಾ ತರಕಾರಿಗಳನ್ನ ತಗೊಳ್ಳಿ. ಇವಾಗ ನೀವು ಸುಸ್ತಾಗ್ತಾ ಇದೆ ಅಂತಂದ್ರಲ್ಲ, ಸ್ವಲ್ಪ ಆ ಟೈಮಲ್ಲಿ ಏನಾದ್ರು ಸಲಾಡ್ಗಳನ್ನ ತಗೊಳ್ಳಿ, ಮೊಳಕೆ ಕಾಳುಗಳನ್ನ ತಿನ್ಬೋದು. ಅಥವಾ ಫ್ರೂಟ್ಸ್ ಯಾವ್ದಾದ್ರು ದಿನ ಒಂದೊಂದು ವೆರೈಟಿ ತಗೊಳ್ಳಿ ಫ್ರೂಟ್ಸ್. ಹಾಗಂತ ಬಾಳೆಹಣ್ಣೆ, ಈಗ ಕೆಲವರು ಬಾಳೆಹಣ್ಣು ಈಸಿಯಾಗಿ ಸಿಕ್ಬಿಡುತ್ತೆ ಅನ್ಕೊಂಡ್ ಬರೀ ಬಾಳೆಹಣ್ಣು ತಿಂತಾ ಹೋಗ್ತಾರೆ. ಬಾಳೆಹಣ್ಣು ಹೆಚ್ಚಿಗೆ ತಿನ್ಬಾರ್ದು, ಅದು ಕೋಲ್ಡ್ನೆಸ್ ಆಗ್ತಾ ಹೋಗುತ್ತೆ. ಅದೇ ನಿಮ್ಗೆ ನಾಟಿ ಇದು ಏಲಕ್ಕಿ ಬಾಳೆಹಣ್ಣು ಆಗ್ಲಿ ಅಥವಾ ಕೆಮಿಕಲ್ ಹಾಕದೆ ಬೆಳೆದಿರ್ತಾರಲ್ಲ ಅಂತ ಬಾಳೆಹಣ್ಣು ತಿನ್ಬೋದು, ಏನ್ ತೊಂದ್ರೆ ಇಲ್ಲ. ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಕೆಲಸ ಮಾಡ್ತಿರುತ್ತೆ. ಹಾರ್ಟಿಗೆ ರೆಡ್ ಕಲರ್ ಫ್ರೂಟ್ಸ್ ಇಷ್ಟ ಆಗುತ್ತೆ, ರೆಡ್ ಕಲರ್ ತರಕಾರಿಗಳು ಇಷ್ಟ ಆಗುತ್ತೆ. ಆ ಟೈಮಲ್ಲಿ ನೀವು ಬೀಟ್ರೂಟ್ ಕೊಡ್ಬೋದು, ಕ್ಯಾರೆಟ್ ಕೊಡ್ಬೋದು, ಅಥವಾ ಕಲ್ಲಂಗಡಿ ಹಣ್ಣು ಕೊಡ್ಬೋದು. ಏನಾದ್ರೂ ತಿನ್ನಿ 11 ಗಂಟೆಯಿಂದ 1 ಗಂಟೆಗೆ. ಅದು ಆಫೀಸ್ಗೆ ಹೋಗೋರಾಗಿದ್ರೆ ಬಾಕ್ಸ್ ಅಲ್ಲಿ ಕ್ಯಾರಿ ಮಾಡ್ಕೊಳ್ಬೋದು ನೀವು. ಮಧ್ಯಾಹ್ನ ಮಾತ್ರ ಹಸುವಾದಾಗ ಊಟ ಮಾಡಿ. ನಿಮ್ಗೆ 2 ಗಂಟೆಗೆ ಹಸುವಾತ 2 ಗಂಟೆಗೆ ಊಟ ಮಾಡಿ, 3 ಗಂಟೆಗೆ ಆದ್ರೆ 3 ಗಂಟೆಗೆ ಊಟ ಮಾಡಿ. 1 ಗಂಟೆಗೆ ನಂಗೆ ಲಂಚ್ ಬ್ರೇಕ್ ಇದೆ, ನಾ 1 ಗಂಟೆಗೆ ಊಟ ಮಾಡ್ತೀನಿ ಅಂತ ಆ ಟೈಮಲ್ಲಿ ಮಾಡಬಾರ್ದು. ಯಾಕಂದ್ರೆ ಓವರ್ಲೋಡ್ ಆಗುತ್ತೆ. ಇವಾಗ ನೀವು ಏನೇ ಒಂದು ಫಿಲ್ ಆಗಿದೆ ಅಂತಂದ್ರೆ ಒಂದು ಬಕೆಟ್ ಅಲ್ಲಿ ನೀರೇ ಹಾಕಿದಾಗ ಅದು ಫಿಲ್ ಆದಾಗ ನೀವು ಸ್ಟಾಪ್ ಮಾಡ್ತಿರ್ತಾನೆ ನೀರ್ ತುಂಬೋದು. ಫಿಲ್ ಆದಾಗ್ಲೂ ಟೈಮ್ ಆಯ್ತು ಅನ್ಕೊಂಡ್ ಮತ್ತೆ ನೀರ್ ಹಾಕ್ತಾ ಹೋಗ್ತೀರಾ, ಇಲ್ಲ ತಾನೆ ಅದು ಓವರ್ ಫ್ಲೋ ಆಗಿಬಿಡುತ್ತೆ. ಅದೇ ರೀತಿ ಕೂಡ ನಾವು ಫುಡ್ನ ನಮ್ಗೆ ಯಾವಾಗ ಹಸು ಆಗುತ್ತೆ, ಯಾವಾಗ ನಮ್ಗೆ ನೀಡಿದೆ ಅವಾಗ ಮಾತ್ರ ತಿನ್ಬೇಕು. ಮತ್ತೆ ಮಧ್ಯಾಹ್ನ ಆದಷ್ಟು ಮಲಗಬಾರ್ದು.
ಯಾರು ಮಲಗ್ಬೇಕಂತಂದ್ರೆ 65-70 ವರ್ಷ ಮೇಲ್ಪಟ್ಟವ್ರು ಮಲಗಿದ್ರೆ ಅವರಿಗೆ ಆ ಟೈಮಲ್ಲಿ ರೆಸ್ಟ್ ಬೇಕಾಗ್ತಿರುತ್ತೆ, ಆ ಟೈಮಲ್ಲಿ ಅವ್ರು ಮಲ್ಕೋಬಹುದು. ಬಟ್ 60 ವಯಸ್ಸು ಒಳಗಿದ್ದವರು ತುಂಬಾ ನನ್ಗೆ ಹುಷಾರಿಲ್ಲ, ನನ್ಗೆ ಆರೋಗ್ಯ ಸರಿ ಇಲ್ಲ ಅಂದವರು ಒಂದು 15 ನಿಮಿಷ 30 ನಿಮಿಷ ಮಲ್ಕೊಂಡ್ ರೆಸ್ಟ್ ಮಾಡ್ಬೋದು. ಬಟ್ ಚೆನ್ನಾಗಿ ನನ್ಗೇನೋ ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ ಅಂದ್ರೆ ಆ ಟೈಮಲ್ಲಿ ಮಲ್ಕೊಳ್ಬಾರ್ದು ಮಧ್ಯಾಹ್ನದ ಹೊತ್ತು. ಆದಷ್ಟು ಆ ಟೈಮಲ್ಲಿ ಆಕ್ಟಿವ್ ಆಗಿ ಏನಾರ ಕೆಲಸ ಮಾಡ್ಬೇಕು. ಒಂದು ಅರ್ಧ ಗಂಟೆ ಮನೇಲಿ ಸುಮ್ಮನೆ ಕೂತ್ರುನು ಒಂದ್ ಸ್ವಲ್ಪ ಓಡಾಡ್ಕೊಂಡ್ ಬರ್ಬೇಕು, ಹೋಗಿ ಓಡಾಡ್ಕೊಂಡ್ ಬಂದ್ಬಿಟ್ಟು ಮತ್ತೆ ಕುತ್ಕೊಳ್ಳಿ. ನಿಮ್ಗೆ ಏನೇ ಕೆಲಸ ಇಲ್ಲದ್ರೆ ಏನಾರ ಒಂದು ಬುಕ್ಸ್ ಓದೋದಾಗ್ಲಿ ಏನೋ ಒಂದು ಆಕ್ಟಿವಿಟಿ ಮಾಡ್ತಾ ಇರ್ಬೇಕು. ಸಂಜೆ ಮಾತ್ರ 7:30 ಒಳಗೆ ಊಟ ಮುಗಿಸ್ಬಿಡ್ಬೇಕು. ಈಗ ಕೆಲವರು ವೇಟ್ ಲಾಸ್ ಆಗ್ಲಿ ಅನ್ಕೊಂಡ್ ಸಂಜೆ ಯಾರು ಈಗ ಫುಡ್ ಊಟ ಮಾಡೋದನ್ನೇ ಬಿಟ್ಬಿಟ್ಟಿದಾರೆ. ಯಾಕೆ? ನಾವು ಚೆನ್ನಾಗಿದೀವಿ ಅಂತಂದಾಗ ಚೆನ್ನಾಗಿ 3 ಹೊತ್ತು ಚೆನ್ನಾಗಿ ತಿನ್ಬೇಕು, ಅಂದ್ರೆ ಒಳ್ಳೆ ಆಹಾರನೇ ತಿನ್ಬೇಕು. ಈ ರೀತಿ ಮಾಡಿ ಸರ್, ಹೆಲ್ದಿ ಆಗಿರ್ತೀರ. ಮುಂದೆ ಯಾವ್ದು ಹೆಲ್ತ್ ಇಶ್ಯೂಸ್ ಆಗ್ಲಿ ಏನು ತೊಂದ್ರೆ ಬರಲ್ಲ ನಿಮ್ಗೆ. ಇದು ನಾನು ಹೇಳಿರೋದು ನಿಮ್ಗೆ ಲೈಫ್ ಲಾಂಗ್ ಇದು. ಈಗ ನಿಮ್ಗೆ ಸರಿ ಆದ ತಕ್ಷಣ ಮತ್ತೆ ನಿಮ್ ಲೈಫ್ ಸ್ಟೈಲ್ನ ಇದು ಮಾಡ್ಕೋಬೇಡಿ. ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನು ಹೇಳ್ತಿರೋದು ಜನರಲ್ ಆಗಿ ಹೇಳ್ತಿದ್ದೀನಿ, ಎಲ್ರಿಗೂ ಇದು ನಿಮ್ಗೆ ರಿಲೇಟ್ ಆಗುತ್ತೆ, ಎಲ್ಲರೂ ಇದನ್ನ ಫಾಲೋ ಮಾಡ್ಬೋದು. ಸರಿ ಸರ್, ಇಷ್ಟು ಮಾಡಿ ಕ್ಲಿಯರ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ನೀವು ವಾಕ್ ಹೋಗುವಾಗ ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ನಂಬರ್ 2 ಅಂತ ಬರ್ಕೊಳ್ಳಿ. ವಿಂಡ್ ಜಾಸ್ತಿ ಮಾಡುತ್ತೆ ನಿಮ್ಗೆ ಅಂದ್ರೆ ಅದು. ಓಕೆ, ಥ್ಯಾಂಕ್ ಯು ಸರ್. ಶ್ರೀನಿವಾಸ್ ಸರ್, ಅನ್ಮ್ಯೂಟ್ ಮಾಡಿ. ಹಲೋ ಮೇಡಮ್, ಸರ್ ಥ್ಯಾಂಕ್ ಯು. ನಮಸ್ತೆ. ಸರ್ ಹೇಗಿದ್ದೀರಾ ಸರ್? ಆರಾಮ್ ಮೇಡಮ್. ಸರ್ ಹೇಳಿ. ಮಿಸಸ್ಗೆ ಕಾಲು ಹೆಬ್ಬೆರಳ ಹತ್ರ ಹ್ಮ್ ಲಿವರ್ ಇರುತ್ತಲ್ಲ, ಆ ಹ್ಮ್ ಇದರಲ್ಲಿ ಸ್ವಲ್ಪ ಪೈನ್ ಬರ್ತಾ ಇದೆ. ಪೇನ್ ಇದೆಯಾ? ಹಾ, ಲೆಫ್ಟ್ ಸರ್, ಲೆಫ್ಟಾ ರೈಟಾ? ಲೆಫ್ಟ್. ಲೆಫ್ಟ್ ಸೈಡ್ ಸರ್. ಅದು ಎಲ್ಲಿ ಪೇನ್ ಬರುತ್ತಲ್ಲ ಒಂದು ಸ್ಕೈ ಬ್ಲೂ ಕಲರ್ ಲೈನ್ ಹಾಕಿ ಸರ್. ಇದು ಹೀಟ್ ರೇಸ್ ಆಗ್ಬಿಟ್ಟು ಸರಿ ಹೋಗುತ್ತೆ. ಕೋಲ್ಡ್ನೆಸ್ ಓಕೆ ಆಗಿರುತ್ತೆ, ಮೇಡಮ್, ಲಿವರ್ ಕೋಲ್ಡ್ ಆಗ್ಬಿಟ್ಟು ಅಲ್ಲಿ ಪೇನ್ ಬರ್ತಿರುತ್ತೆ. ನೀವು ಸ್ಕೈ ಬ್ಲೂ ಕಲರ್ ಸ್ಕೆಚ್ ಪೆನ್ ಓಕೆ. ಜಸ್ಟ್ ಒಂದು ಲೈನ್ ಹಾಕಿ ಅಷ್ಟೇ. ತೋರಿಸ್ತೀನಿ ಮೇಡಮ್, ಇಲ್ಲಿ ಈ ಭಾಗದಲ್ಲಿ ಹಾ, ಹಾಕಿ. ಇಲ್ಲಿ. ನೋಡಿ, ಸ್ಕೈ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ ಇದು ಹೆಬ್ಬೆರಳು ಅನ್ಕೊಳ್ಳಿ, ಹೆಬ್ಬೆರಳಿಗೆ ಜಸ್ಟ್ ಒಂದು ಲೈನ್ ಹಿಂಗೆ ಎಳೀರಿ ಓಕೆ. ಅಷ್ಟೇ, ಕಡಿಮೆ ಆಗ್ಬಿಡುತ್ತೆ ಸರ್, ಅದೇನ್ ತೊಂದ್ರೆ ಇಲ್ಲ. ಲಿವರ್ ಸ್ಟಾಗ್ನೇಷನ್ ಆಗಿರುತ್ತೆ. ಒಂದ್ ಓಕೆ ಲೈನ್ ಓಕೆ. ಹಾಕಿ ಸಾಕು. ಸ್ಕೈ ಬ್ಲೂ ಅಲ್ವಾ? ಇದು ಸಾಕು ಸರ್, ಕ್ಲಿಯರ್ ಆಗುತ್ತೆ. ಮತ್ತೆ ಸ್ವಲ್ಪ ಸ್ಕೈ ಬ್ಲೂ ಕೋಲ್ಡ್ ತಾನೆ ಮೇಡಮ್? ರಿಲೇಟೆಡ್ ನ ಅವಾಯ್ಡ್ ಮಾಡಕ್ ಹೇಳಿ. ಓಕೆ. ಹ್ಮ್ ಓಕೆ ಸರಿ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಲೀಲಾ ಮೇಡಮ್, ಅನ್ಮ್ಯೂಟ್ ಮಾಡಿ. ಮೇಡಮ್ ನಮಸ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅಲ್ಲಿ ಬಂದಿರುತ್ತೆ ನೋಡಿ, ಆಪ್ಷನ್ ಬಂದಿರುತ್ತೆ, ಕ್ಲಿಕ್ ಮಾಡಿ. ನಿಮ್ ವಾಯ್ಸ್ ಕೇಳ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಬೇಕು ನೀವು. ಮಂಜುನಾಥ್ ಸರ್, ಅನ್ಮ್ಯೂಟ್ ಮಾಡಿ. ಮಂಜುನಾಥ್ ಎಂ. ಶೋಭಾ ಮೇಡಮ್, ಅನ್ಮ್ಯೂಟ್ ಮಾಡಿ.
ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಮಾತಾಡಿ. ಹಾ, ಹೇಳಿ ಮೇಡಮ್. ವಿಡಿಯೋ ನಿಮ್ಮ ಆನ್ ಹತ್ರ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡಿ. ನಮಸ್ತೆ ಮೇಡಮ್. ಹಾ ಮೇಡಮ್ ನಮಸ್ತೆ, ಹೇಳಿ. ನಿಮ್ ನಿಮ್ಮ ಹತ್ರ ಒಂದ್ಸರಿ ಟ್ರೀಟ್ಮೆಂಟ್ ತಗೊಂಡಿದ್ದೆ ನಾನು. ಹಾ ಮೇಡಮ್, ಏನಿತ್ತು ಮೇಡಮ್ ಹೆಲ್ತ್ ಇಶ್ಯೂಸ್? ಹಲೋ ಹಾ, ಹೆಲ್ತ್ ಇಶ್ಯೂಸ್ ಏನಿತ್ತು ಹಲೋ. ಮೇಡಮ್? ಕೇಳಿಸ್ತಾ ಇಲ್ವಾ? ನಂಗೆ ವರ್ಟಿಗೋ ಆಗಿತ್ತು. ಹಾ. ಕೇಳಿಸ್ತಾ ಇದೆ, ವರ್ಟಿಗೋ ಆಗಿತ್ತು ಮೇಡಮ್. ಹ್ಮ್. ಒಂದ್ ಸ್ವಲ್ಪ BP ಹೈ ಆಗಿತ್ತು. ಹ್ಮ್. ನೀವು ನೀವು ಕೊಟ್ಟಿರೋ ಟ್ರೀಟ್ಮೆಂಟ್ ಸ್ವಲ್ಪ ಕಡಿಮೆ ಇದು, ವರ್ಟಿಗೋ ಅಂತೂ ಕಡಿಮೆ ಆಗಿದೆ. BP ಸ್ವಲ್ಪ ಇತ್ತು ಅಂತ ಮತ್ತೆ ಹೆಂಗ್ ಭಯ ಆಯ್ತು ಅಂತ ಡಾಕ್ಟರ್ ಹತ್ರ ಹೋಗಿ ಟ್ಯಾಬ್ಲೆಟ್ ತಗೊಂಡಿದ್ದೆ. ಹ್ಮ್. ಸ್ವಲ್ಪ ಹೀಟ್ ಇದು ಬ್ಯಾಕ್ ಪೇನ್ ಬಂದಿದೆ ಮೇಡಮ್ ಈಗ. ಎಷ್ಟ್ ದಿನ ತಗೊಂಡ್ರಿ ಮೇಡಮ್ ಥೆರಪಿ ನನ್ನ ಹತ್ರ? ನಿಮ್ಮ ಹತ್ರ ಒಂದ್ 15 days ತಗೊಂಡೆ ಮೇಡಮ್. ಅಂದ್ರೆ ಒಂದ್ ವಾರ ಸಿಂಗಲ್ ಪಾಯಿಂಟ್ ಒಂದೇ ಸರಿ ಕೊಟ್ಟಿದ್ನ, 2 ಸರಿ ಕೊಟ್ಟಿದ್ನ? ಒಂದೇ ಸರಿ ಕೊಟ್ಟಿದ್ರಿ ಮೇಡಮ್. ಹಂಗಾರೆ ಒಂದ್ ವಾರ ಮಾತ್ರ ತಗೊಂಡಿದ್ರ. ಕಂಟಿನ್ಯೂ ಮಾಡ್ಬೇಕಿತ್ತು. ಹೌದು. BP ಕೂಡ ರಿವರ್ಸೇಬಲ್. ನಾನು ಹೇಳಿರ್ತೇನೆ ಎಲ್ರಿಗೂ 6 ವಾರ ತಗೊಳ್ಳಿ ಅಂತ. ಯಾಕಂದ್ರೆ ಅಲ್ಲಿ ನಿಮ್ಗೆ ಗಿಡಿನೆಸ್ ಬರ್ತಾರೆ ಅಂದ್ರೆ ಲಿವರ್ ಮತ್ತೆ ಸ್ಟಮಕ್ ಕಿಡ್ನಿ ಎಲ್ಲ ಹೀಟ್ ಆಗಿರುತ್ತೆ. ಸೊ ನಿಮಗೆ ನಾನು ಆರ್ಗನ್ ಟ್ರೀಟ್ ಮಾಡಿದಾಗ ಗಿಡ್ಡಿನೆಸ್ ಕಡಿಮೆ ಆಗಿದೆ. ಬಟ್ BP ಕ್ಲಿಯರ್ ಆಗ್ಬೇಕಂತಂದ್ರೆ ಅಲ್ಲಿ ಲಿವರ್ನು ಟ್ರೀಟ್ ಮಾಡಬೇಕು, ಸ್ಟಮಕ್ ಸ್ಪ್ಲಿನ್ ನ ಟ್ರೀಟ್ ಮಾಡಬೇಕು, ಕಿಡ್ನಿ ಕೂಡ ಟ್ರೀಟ್ ಮಾಡಬೇಕು. ಇದು ಏನಾಗುತ್ತೆ ಅಂದ್ರೆ ಮುಂದೆ ಎಕ್ಸಸ್ ಹೀಟ್ ಆದಂಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ 6 ವಾರ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ಒಂದ್ ಸೈಕಲ್ ಕಂಪ್ಲೀಟ್ ಆಗ್ಬಿಡುತ್ತೆ ನಿಮ್ಗೆ. ನೆಕ್ಸ್ಟ್ ನೀವು ನಾನು ಹೇಳ್ಕೊಟ್ಟಿರೋದು ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಂಡು ಹೋದ್ರೆ ಸಾಕು. ಮತ್ತೆ ನಿಮಗೆ ಮುಂದೆ ರಿಪೀಟ್ ಬರಲ್ಲ. ಸಾಧ್ಯ ಆದ್ರೆ ಕಂಟಿನ್ಯೂ ಮಾಡಿ ಮೇಡಮ್, ಥೆರಪಿ ತಗೊಳ್ಳಿ. ಇವಾಗ ನಿಮ್ ತಲೆ ಸುತ್ತೋದು ಕಡಿಮೆ ಆಗಿದೆ ಅಲ್ವಾ? ಹೌದು ಮೇಡಮ್. ಈಗ ಬ್ಯಾಕ್ ಪೇನ್ ಬಂದಿದೆ ಮೇಡಮ್. ಹಾ, ಯಾವ ಸೈಡ್ ಬರ್ತಾ ಇದೆ? ಈಗ ರೈಟ್ ಬ್ಯಾಕ್ ಪೇನ್ ಸೈಡ್. ಹಾ, ಬ್ಯಾಕ್ ಪೇನ್ ಅಂತಂದ್ರೆ ಅಲ್ಲಿ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಮೆರಿಡಿಯನ್ ಹೋಗಿರುತ್ತೆ. ಅಲ್ಲಿ ಕಿಡ್ನಿ ಮತ್ತೆ ಈಗ ನೋಡಿ ನಿಮ್ಗೆ ಹೇಳಿದೆ ನಾ ಆಗ್ಲೇ, ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಅಲ್ಲಿ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದರಿಂದ ಸ್ಟಮಕ್ ಸ್ಪ್ಲೀನ್ ಎಲ್ಲ ಆಗಿರುತ್ತೆ. ಅದರಿಂದ ನಿಮ್ಗೆ ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಮತ್ತೆ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಅಲ್ಲೂ ಪ್ರಾಬ್ಲಮ್ ಆಗಿರುತ್ತೆ. ಇಲ್ಲಿ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ತನಕನೂ ಅದು ರೀಚ್ ಆಗಿದೆ ಅಂತಂದ್ರೆ ಅಲ್ಲಿ ನಿಮ್ಗೆ ಬ್ಯಾಕ್ ಪೇನ್ ಸಿಂಪ್ಟಮ್ಸ್ ತೋರಿಸ್ತಾ ಇದೆ. ಸೊ ಬ್ಯಾಕ್ ಪೇನ್ ಅದಕ್ಕೋಸ್ಕರನೇ ಬರ್ತಾ ಇರೋದು. ನಿಮ್ಗಲ್ಲಿ ರೈಟ್ ಸೈಡ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತಂದ್ರೆ ಕಿಡ್ನಿ ಎಕ್ಸಸ್ ಹೀಟ್ ಇಂದ ಬರ್ತಾ ಇದೆ. ನಾವಿಲ್ಲಿ ಕಿಡ್ನಿನ ಕೋಲ್ಡ್ ಯಾವಾಗೂ ಮಾಡಲ್ಲ. ಯಾಕಂದ್ರೆ ಕಿಡ್ನಿ ಕೋಲ್ಡ್ ಆದ್ರೆ ಬೇರೆ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ ಇಲ್ಲಿ ಅಂತಂದ್ರೆ ಸ್ಟಮಕ್ ಮತ್ತೆ ಸ್ಪ್ಲೀನ್ ನ ಟ್ರೀಟ್ ಮಾಡ್ತೀವಿ. ಆವಾಗ ನಿಮ್ಗೆ ಅಲ್ಲಿ ಬ್ಯಾಕ್ ಪೇನ್ ಕೂಡ ಕಡಿಮೆ ಆಗುತ್ತೆ. ಈಗ ಸದ್ಯಕ್ಕೆ ನೀವು ಮೊಣಕಾಲ್ ಕೆಳಗೊಂದು ST36 ಅಂತ ಒಂದು ಪಾಯಿಂಟ್ ಬರುತ್ತೆ, ಅದನ್ನ 20 ಸರಿ ಒತ್ತಿ. ಯಾವ್ದು ಮೇಡಮ್? ST36 ಪಾಯಿಂಟ್, ಮಿಟ್ಟು ಸ್ಟಮಕ್ ಓಕೆ 36. ಆಯ್ತು ಮೇಡಮ್. ಮತ್ತೆ 20 ಸರಿ ಒತ್ತಿ. ಕಲರ್ ಆಮೇಲೆ ಸ್ಪೈಸಿ ಫುಡ್, ಮಸಾಲಾ ಫುಡ್ ನ ಅವಾಯ್ಡ್ ಮಾಡಿ. ಸರಿ ಹೋಗುತ್ತೆ ಈಗ ಮೇಡಮ್. ಬ್ಯಾಕ್ ಪೇನ್ ಕಲರ್ ಯಾವ್ದಾದ್ರು ಹೇಳ್ತೀರಾ? ಹಾ, ಅಲ್ಲ ಕಲರ್. ಹೇಳ್ತೀನಿ. ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಗ್ರೀನ್ ಕಲರ್ ಹಾಕಿ 2 ದಿವಸ. 2 ದಿವಸ ಗ್ರೀನ್, 2 ದಿನ ಬ್ಲ್ಯಾಕ್ ಹಾಕಿ. ಓಕೆ ಮೇಡಮ್. ಆಮೇಲೆ ನೈಟ್ ಮಲ್ಕೊಳ್ಳೋವಾಗ Okay. ರಾಜ್ಮಾ ಕಾಳು ಇಡಿ ಇಲ್ಲಿ 2. ಒಂದ್ ರಾಜ್ಮಾ ಕಾಳು ಇಲ್ಲಿ, ಒಂದ್ ರಾಜ್ಮಾ ಕಾಳು ಇಲ್ಲಿ ಹಾ ಇಡ್ಬೇಕು. ನಿಮ್ಗಲ್ಲಿ Okay, ಬ್ಯಾಕ್ ಪೇನ್ ಕ್ಲಿಯರ್ ಆಗುತ್ತೆ. ರೈಟ್ ಸೈಡ್ ಬರ್ತಾ ಇದೆ ಅಂತಂದ್ರೆ ಹೀಟ್ ಇಂದ ಬರ್ತಾ ಇದೆ. ಮತ್ತ್ ಜೊತೆ Okay. BP ಕೂಡ ಇದೆ ನಿಮ್ಗೆ. ಹೌದು ಮೇಡಮ್. ಫುಡ್ ಅಲ್ಲಿ ಮಧ್ಯಾಹ್ನ 1 ಗ್ಲಾಸ್ ನೀರ್ ಮಜ್ಜಿಗೆ ತಗೊಳ್ಳಿ. ದೇಸಿ ತುಪ್ಪ ಉಪಯೋಗಿಸ್ಬೇಕು, ಗಾಣದೆಣ್ಣೆ ಉಪಯೋಗಿಸಿ. ಆಮೇಲೆ ಹಸಿ ಮೂಲಂಗಿ ತಿನ್ಬೋದು. ಮತ್ತೆ Okay, ಸ್ವಲ್ಪ ಒಣ ಕೊಬ್ಬರಿ, ಬೆಲ್ಲನು ತಗೊಳ್ಬಹುದು. ಇಷ್ಟ ಮಾಡಿ Okay, ಮೇಡಮ್, ಸರಿ okay. ಹೋಗುತ್ತೆ. ಮತ್ತೆ Okay. ನೈಟ್ 10 ಗಂಟೆ ಒಳಗೆ ಮಲ್ಕೊಂಡ್ಬಿಡ್ಬೇಕು. ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮಾಲ್ತೇಶ್ ಸರ್ ಅನ್ಮ್ಯೂಟ್ ಮಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಮ್ಮ ಮನೆಯವ್ರು ಅವರು ವಿಡಿಯೋ ಗ್ಯಾಸ್ ಆನ್ ಅಂತಾರ ಮಾಡ್ಕೊಳ್ಳಿ ಮ್ಯಾಮ್. ಮೇಡಮ್. ಗ್ಯಾಸ್ ಬರೀ ಏನ್ ಊಟ ಮಾಡಿದ್ರು ಗ್ಯಾಸ್ ಅಂತಾರ ಮ್ಯಾಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಲೋ, ಹಾ ನಮಸ್ತೆ ಮೇಡಮ್. ಹಾ ಮೇಡಮ್, ಹೇಳಿ. ಹಲೋ ಹಾ ಮೇಡಮ್, ಹೇಳಿ, ಕೇಳಿಸ್ತದೆ, ಹೇಳಿ. ಏನೇ ಮೇಡಮ್, ನಮ್ಮ ಮನೆಯವ್ರದ್ದು ಏನು ಇಲ್ಲಿ ಇಟ್ಟಿದ್ದೆಲ್ಲ Hello? ನಿನ್ನೆ ಹಾ, ಕೆಳಗ್ ಬಿಟ್ಟು ಬಂದಿಯೇನೋ? ಅದು ನಮ್ಮ ಮನೆಯವರು
ಊಟ ಮಾಡಿದ್ರು ಏನ್ ಕಾಳು ಅದು ಎಲ್ಲಾ ತಿಂದ್ರುನು ಮೊಳಕೆ ಕಾಳು ತಿಂದ್ರುನು ಗ್ಯಾಸ್ ಅಂತಾರ ಮ್ಯಾಮ್ ನಮ್ಮ ಅಲ್ಲಿ ಮನೆಯವ್ರು. ಇವಾಗ ನೀವು ಕ್ಲಾಸ್ ಕೇಳಿದ್ರ ನಂದು ಗ್ಯಾಸ್ ಪಾಸ್ ಆಗುತ್ತಾ ಅಥವಾ ತೇಗ್ ಬರುತ್ತಾ ಮೇಡಮ್ ಅವ್ರಿಗೆ? ಅದು ಗ್ಯಾಸ್ ಅನ್ನು ಪಾಸ್ ಆಗ್ತದೆ ಮ್ಯಾಮ್, ತೇಲಿಗೆ ಏನ್ ಬರಲ್ಲ ಮ್ಯಾಮ್. ಅಲ್ಲ ಸ್ವಲ್ಪ ಲೆಫ್ಟ್ ಸೈಡ್ ಚುಚ್ತತೆ ಅಂತಾರ ಮ್ಯಾಮ್ ಅವ್ರು. ಮುಳ್ಳು ಲೆಫ್ಟ್ ಸೈಡ್. ಹಿಡ್ದಂಗ ಆಕತಿ, ಚುಚ್ತತಿ. ಆಮೇಲೆ ಬ್ಯಾಕ್ ಹಿಂದ್ಗಡೆ ಹ್ಮ್. ಬೆನ್ ಹಿಂದ್ಗಡೆ ಅಲ್ಲಿನೂ ಚುಚ್ತತಿ, ಮುಳ್ಳು ಹಿಡಿತೈತಿ ಅಂತಾರ ಮ್ಯಾಮ್ ಅವ್ರು. ವಾಕ್ ಎಲ್ಲ ಆಮೇಲೆ ದಿನಾ ಮಾಡ್ತಾರ ಮೇಡಮ್? ಯೋಗ ಮಾಡ್ತಾರ ಮ್ಯಾಮ್, ದಿನಾ ಯೋಗ ಮಾಡ್ತಾರ ಮ್ಯಾಮ್, ಆದ್ರೂನು ಅವರು ಗ್ಯಾಸ್ ಅಂತಾರ ಮ್ಯಾಮ್. ಯೋಗ ಮಾಡ್ಬೇಕಿಲ್ಲ ಅಂತಲ್ಲ, ಯೋಗ ಮಾಡೋದ್ರಿಂದ ನಮ್ ಫ್ಲೆಕ್ಸಿಬಲ್ ಆಗುತ್ತೆ ಎಲ್ಲ, ಸ್ಟ್ರೆಚ್ ಮಾಡಕ್ಕೆಲ್ಲ ಈಸಿ ಆಗುತ್ತೆ. ಬಟ್ ವಾಕ್ ಕಂಪಲ್ಸರಿ ಮಾಡ್ಬೇಕು. ಡೈಲಿ 10,000 ಸ್ಟೆಪ್ಸ್ ವಾಕ್ ಮಾಡಕ್ ಹೇಳಿ, ಸರಿ ಹೋಗುತ್ತೆ. ಜೊತೆಗೆ ನಾನು ಇಲ್ಲಿ ಕಲರ್ ಕೊಟ್ಟಿದ್ದೀನಿ, -34 ಅಂತ ಬರೆಯಕ್ ಹೇಳಿ. ಹೊಟ್ಟೆನೂ ಕಡಿಮೆ ಆಗುತ್ತೆ. ವಿಡಿಯೋ ಕಾಣಿಸ್ತಿಲ್ಲ ಮ್ಯಾಮ್. ಇಲ್ಲಿ ನೋಡಿ, ಬ್ರಾಕೆಟ್ ವಿಡಿಯೋ -34 ಅಂತ ಬರಿಬೇಕು. -34. ಹಾ, ಇದನ್ನ ಡೇ ಟೈಮ್ ಅಲ್ಲಿ ಬರೀರಿ. 4 to 5 ಅವರ್ಸ್ ಬರ್ದ್ಬಿಟ್ಟು ಆಮೇಲೆ ವಾಶ್ ಮಾಡಿ. ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಏನಿದ್ರು ಕಡಿಮೆ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಮ್ಯಾಮ್, ಎರಡು ಕೈಲೂ ಬರಿಬೇಕು, ಎರಡು ಕೈಯಲ್ಲಿ. ಎರಡು ಕೈಲಿ ಮ್ಯಾಮ್. ಹ್ಮ್. ಅದ ನಿಮ್ ಕಡೆನೆ ಕಲರ್ ಥೆರಪಿ ಮಾಡಿದ್ರು ಮ್ಯಾಮ್ ಅವರು. ಹಾ, ಮೊದ್ಲೇ ಒಂದು 2 months ಆಯ್ತು ಮ್ಯಾಮ್, ನಿಮ್ ಕಡೆ ಮಾಡ್ತಾ ಇದ್ರು ಅವರು ಕಲರ್ ಕಡಿಮೆ ಆಗಿತ್ತಾ ಥೆರಪಿ. ಇಲ್ವಾ? ಕಡಿಮೆ ಆಗಿತ್ತು ಮ್ಯಾಮ್. ಇವಾಗ ಮತ್ತೆ 15 days ಇಂದ ಮತ್ತೆ ಬ್ಯಾಕ್ ಪೇನು ಗ್ಯಾಸ್ಟ್ರಿಕ್ ಅಂತ ಹೇಳ್ತೇನೆ ಮ್ಯಾಮ್. ಅದೇ ಅಂದ್ರೆ ಈಗ ನಮ್ಮ ಹತ್ರ ಥೆರಪಿ ತಗೊಂಡಿದಾರೆ ಅಂದ್ರೆ ಯೋಗ ಈಗ 1 ವಾರಕ್ಕೆನೆ ಕಡಿಮೆ ಆಗ್ಬಿಡುತ್ತೆ. ಈಗ ಯಾರೇ ನಮ್ಮ ಹತ್ರ ಬಂದ್ರು ಅವ್ರಿಗೆ 1 ವಾರಕ್ಕೆನೆ 50% ಅವ್ರದ್ದು ಎಲ್ಲಾ ಸಿಂಪ್ಟಮ್ಸ್ ಕ್ಲಿಯರ್ ಆಗ್ಬಿಡುತ್ತೆ. ಮತ್ ನನ್ನ ಹತ್ರ ಯಾರೇ ಥೆರಪಿಗೆ ಬಂದ್ರು ನಾನು ಅವ್ರಿಗೆ ರೈಟಿಂಗ್ ಅಲ್ಲಿ ಮೆಸೇಜ್ ಯಾವಾಗೂ ತಗೊಳಲ್ಲ, ವಾಯ್ಸ್ ಮೆಸೇಜ್ ಕೊಡಿ ಅಂತ ಹೇಳಿರ್ತೀನಿ. ವಾಯ್ಸ್ ಮೆಸೇಜ್ ಯಾಕೆ ಹೇಳ್ತೀನಿ ಅಂತಂದ್ರೆ, ಕೆಲವೊಬ್ರದ್ದು ವಾಯ್ಸ್ ತುಂಬಾ ಫಾಸ್ಟ್ ಆಗಿರುತ್ತೆ, ಅವ್ರಿಗೆ ಅಲ್ಲಿ ವಿಂಡ್ ಎನರ್ಜಿ ಚೆನ್ನಾಗಿದೆ ಅಂತ ಅಲ್ಲೇ ನಾವು ಫಸ್ಟ್ ಗೊತ್ತಾಗ್ಬಿಡುತ್ತೆ. ಕೆಲವೊಬ್ರದ್ದು ವಾಯ್ಸ್ ತುಂಬಾ ಲೋ ಇರುತ್ತೆ, ಅವ್ರಿಗೆ ವಿಂಡ್ ಎನರ್ಜಿ ಕಡಿಮೆ ಇದೆ ಅಂತ ಅನಲೈಸ್ ಮಾಡ್ತೀವಿ. ಯಾರೇ ಬಂದ್ರು ನಾನು ಅವ್ರಿಗೆ ಫಸ್ಟ್ ವಾಯ್ಸ್ ಮೆಸೇಜ್ ಕೊಡಿ ಅಂತಾನೆ ಹೇಳ್ಕೊಂಡಿರ್ತೀನಿ. ವಾಯ್ಸ್ ಮೆಸೇಜ್ ತಗೊಂಡ್ಬಿಟ್ಟು ಆಮೇಲೆ ನಾನ್ ರೈಟಿಂಗ್ ಅಲ್ಲಿ ಬರ್ಕೊಳ್ತೀನಿ ಅವ್ರದ್ದು ಏನೇನ್ ಸಿಂಪ್ಟಮ್ಸ್ ಇದೆ ಏನಂತ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ, ಒಂದೇ ವಾರದಲ್ಲೇನೆ 50% ಎಲ್ಲ ಸಿಂಪ್ಟಮ್ಸ್ ಕಡಿಮೆ ಆಗ್ಬಿಡುತ್ತೆ. ಸೆಕೆಂಡ್ ವೀಕ್ ಕಂಟಿನ್ಯೂ ಮಾಡ್ಬೇಕು, ಮಾಡದೇ ಇದ್ದಾಗ ಅದು ಮತ್ತೆ ರಿಪೀಟ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ 1 ವಾರಕ್ಕೆ ಒಂದು ಆರ್ಗನ್ ಮಾತ್ರ ಟ್ರೀಟ್ ಮಾಡ್ಬೋದು, ಬಟ್ ಮಿಕ್ಕಿದ ಆರ್ಗನ್ಗಳು ಟ್ರೀಟ್ ಮಾಡಕ್ಕೆ 4-5 ವಾರ ಟೈಮ್ ಬೇಕಾಗುತ್ತೆ. ಸೊ ಆದಷ್ಟು ಈಗ ನಾನು ಹೇಳಿರೋದನ್ನ ನಂಬರ್ ಥೆರಪಿನೇ ಮ್ಯಾಮ್ ಮಾಡಿ ಅವರು ಕಡಿಮೆ ಆಗುತ್ತೆ. 34 ಅಲ್ ಮ್ಯಾಮ್. ಹಾ, ಹೌದೌದು, -34 34 ಅಂತ ಮ್ಯಾಮ್. ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ ಬರಿಬೇಕು. ಮತ್ತೆ ಡೈಲಿ ವಾಕ್ ಮಾಡಿಸಿ, ಡಾರ್ಕ್ ಸರಿ ಬ್ಲೂ. ಹೋಗುತ್ತೆ ಮೇಡಮ್. ಇಷ್ಟ ಮಾಡಿ, ಓಕೆನಾ? ಥ್ಯಾಂಕ್ ಯು ಮೇಡಮ್. ಅವ್ರು ಗ್ಯಾಸ್ಟ್ರಿಕ್ ಆದಾಗ ಸಿಟ್ಟು ಬಾಳ ಮಾಡ್ಕೊಂತಾರ ಮ್ಯಾಮ್, ಬಾಳ ಸಿಟ್ಟು. ಗ್ಯಾಸ್ಟ್ರಿಕ್ ಹಾ, ಸಿಟ್ಟು ಬಾಳ ಮಾಡ್ತಾರ ಮ್ಯಾಮ್, ಲಿವರ್ ಅಲ್ಲಿ ಬಾಳ ವಿಂಡ್ ಸಿಟ್ಟು ಜಾಸ್ತಿ ಮಾಡ್ಕೊಂತಾರ ಆಗಿರುತ್ತಲ್ಲ, ಸೊ ಸಿಟ್ಟು ಬರುತ್ತೆ. BP ಇದೆಯಾ ಅವ್ರಿಗೆ? ಅವರು ಕೆಮ್ಮು ಏನಿಲ್ಲ ಮ್ಯಾಮ್, ಯಾವುದೇ ತರನ ಏನು ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಅದೇ ಗ್ಯಾಸ್ಟ್ರಿಕ್ ಇಂದ ಒಂದು ಪ್ರಾಬ್ಲಮ್ ಮ್ಯಾಮ್ ಅವ್ರಿಗೆ. ಅಂದ್ರೆ ಅಲ್ಲಿ ಪೊಲೀಸ್ ಇದಾರ ಮ್ಯಾಮ್, ಅವರು ಕುತ್ಕೊಂಡಲ್ಲಿ ಚೇರ್ ಮೇಲೆ ಡ್ಯೂಟಿ ಮಾಡ್ತಾರೆ, ಓಕೆ. ಹ್ಯಾಂಡ್ ವರ್ಕ್ ಮಾಡ್ತಾರ ಮ್ಯಾಮ್ ಅವರು. ಹ್ಮ್. ಹಂಗಾಗಿ ಜಾಸ್ತಿ ವಾಕ್ ಇಲ್ಲಲ್ಲ, ಹಂಗಾಗಿ ನಾವ್ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತತನಂತ ಅವ್ರು ತಿಳ್ಕೊಂತಾರ ಮ್ಯಾಮ್, ನಾವು ಹಂಗ ಅನ್ಕಂತ ಮ್ಯಾಮ್. ಇಲ್ಲ, ಮಾಡ್ಸಿ. ಯಾಕಂದ್ರೆ ಇವಾಗ ಬೇಸಿಕ್, ಇವಾಗ ಸ್ವಲ್ಪ ಬರೀ ಗ್ಯಾಸ್ಟ್ರಿಕ್ ಅಂತ ಅಷ್ಟೇನೆ ಇರೋದು. ಆಮೇಲೆ ಮುಂದೆ ಒಂದೊಂದೇ 2-3 ವರ್ಷ ಕಳೆದಂಗೆ ಒಂದೊಂದೇ ಆರ್ಗನ್ಗಳಲ್ಲಿ ಫಂಕ್ಷನಿಂಗ್ ಯಾವಾಗ ಲೋ ಆಗ್ತಾ ಹೋಗುತ್ತೆ, ಅವಾಗ ಎಲ್ಲ ಒಂದೊಂದೇ ಈ BP, ಶುಗರ್, ಥೈರಾಯ್ಡ್ ಅನ್ನೋದು ಬರ್ತಾ ಹೋಗುತ್ತೆ. ಅದ್ರ ಬದಲು ಇವಾಗ್ಲೇನೆ ಸರಿ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ವಾಕ್ ಎಲ್ಲ ಬೆಳಿಗ್ಗೆ 5 ಗಂಟೆ ಮೇಲೆ ವಾಕ್ ಮಾಡಕ್ ಹೇಳಿ. ಇಲ್ಲ ಮ್ಯಾಮ್, 5 ಗಂಟೆಗೆನೆ ಯೋಗ ಮಾಡ್ತಾರ ಮ್ಯಾಮ್ ಅವರು. 5 ಗಂಟೆಯಿಂದ 6:30 ತನಕ ಯೋಗ ಮುಗಿಸ್ಕೊಂಡು ಮತ್ತೆ 6:30 ಸ್ವಲ್ಪ ವಾಕ್ ಮಾಡ್ತಾರ ಮ್ಯಾಮ್, ಅಲ್ಲೇ ಗ್ರೌಂಡ್ ಅಲ್ಲಿ. ಗ್ರೌಂಡ್ ಅಲ್ಲಿ ವಾಕ್ ಮಾಡಿ ಬಂದು ಸ್ವಲ್ಪ ಏನಾರ ಇದು ಫ್ರೂಟ್ಸ್ ಇಂದ ಇದು ಮಾಡ್ತಾವ, ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಆಮೇಲೆ ಸ್ವಲ್ಪ ಅಂಬ್ಲಿ ಏನಾರ ರಾಗಿದ್ದು ಅದೆಲ್ಲ ಮಾಡಿದ್ರೆ ಕುಡಿದು ಸ್ವಲ್ಪ ಊಟ ಸ್ವಲ್ಪ ಏನಾರ ರೊಟ್ಟಿ ಚಪಾತಿ ಇದ್ರೆ ತಿನ್ಕೊಂಡು ಹೋಗ್ತಾರ ಮ್ಯಾಮ್ ಡ್ಯೂಟಿಗೆ. ಹೋದ್ಮೇಲೆ ಮತ್ತೆ ಅಲ್ಲಿ ಕುತ್ಕೊಂಡು ಇದು ವರ್ಕ್ ಮಾಡ್ತಾ ಇರ್ತಾರ ಮ್ಯಾಮ್. ಅವಾಗ ಒಂದ್ 12 ಗಂಟೆ 11:30 ಸುಮಾರ ಇದು ಬಂದ್ಬಿಡ್ತು, ಗ್ಯಾಸ್ ಅಂತ ಚುಸ್ತತಿ ಅಂತ ಹೇಳ್ತಾರ ಮ್ಯಾಮ್. ಅದೇ ಲೆಫ್ಟ್ ಸೈಡ್ ಚುಚ್ತದೆ ಅಂದ್ರೆ ಹಣ್ಣು ಕೊಡಬಾರ್ದು ಬೆಳಗ್ಗೆ ಎದ್ದ ತಕ್ಷಣ. ಹಣ್ಣು ಕೊಟ್ಟಾಗ ಅಲ್ಲಿ ಅಗ್ನಿ ತತ್ವ ಮಂದ ಆಗ್ಬಿಡುತ್ತೆ, ಜಲತತ್ವ ಜಾಸ್ತಿ ಆಗುತ್ತೆ. ಬೆಳಗ್ಗೆದ ಹಣ್ಣು ತಿನ್ಬಾರ್ದು, 11 ಗಂಟೆ ಮೇಲೆ ಹಣ್ಣು ತಿನ್ಬೇಕು. ಆ ಟೈಮಲ್ಲಿ ಚೆನ್ನಾಗಿ ತಿಂಡಿ ಕೊಡಿ. ಈಗ ನೀವು ರೊಟ್ಟಿ ಚಪಾತಿ ಎಲ್ಲ ಅಂದ್ರಲ್ಲ, ಅದೇ ಡೈರೆಕ್ಟ್ ಆಗಿ ತಿಂದ್ರೆ ಸಾಕು. ಹೌದು, ಅದೇ ಹಣ್ಣಂದ್ರೆ ಹಣ್ಣು ಆಪಲ್ ಅಂತ ತಿಂತಾರ ಮ್ಯಾಮ್ ಹೋಗುವಾಗ ಬೆಳಿಗ್ಗೆ. ತಗೊಳ್ಬಾರ್ದು. ಬೇಕಾದ್ರೆ ಬಾಕ್ಸ್ ಹಾಕೊಂಡ್ ಹೋಗ್ಬಿಟ್ಟು 11 ಗಂಟೆ ಮೇಲೆ ತಿನ್ಬೋದು.
ಅದು ಡ್ರೈ ಫ್ರೂಟ್ಸ್ ಇಂದು ಇದು ಮಾಡ್ತಾರಲ್ಲ ಮ್ಯಾಮ್, ಉಂಡೆ ತರ ಮಾಡಿರ್ತಾವಲ್ಲ ಅದನ್ನ ಕೊಡ್ಬೋದು ಮ್ಯಾಮ್ ಬೆಳಗ್ಗೆ. ದಿನಾನು ಕೊಡ್ಬಾರ್ದು, ವಾರದಲ್ಲಿ ಒಂದ್ ಹ್ಮ್ 2-3 ದಿವಸ ಕೊಡ್ಬೋದು. ಬಟ್ ಬೆಳಗ್ಗೆ ತಿಂಡಿ ತಿಂದ್ಮೇಲೆ ಏನಾದ್ರೂ ಕೊಡಿ, ಪರವಾಗಿಲ್ಲ. ಹ್ಮ್ ಕಾಲು ಸ್ವಲ್ಪ ಕಾಲು ಉರಿ ಅಂತಾರ ಮ್ಯಾಮ್ ಅವ್ರು. ಪಾದ ಉರಿ ಇದೆಯಾ? ಪಾದ ಉರಿ ಹಸಿವಾದಾಗ ಮಾತ್ರ ಕಾಲು ಉರಿ ಅಂತ ಬರ್ತದೆ ಮ್ಯಾಮ್, ಸ್ವಲ್ಪ ಕಾಲು ಉರಿತೈತಿ. ಹಾ, ಸ್ಟಮಕ್ ಹೀಟ್ ಇರುತ್ತೆ. ಇಲ್ಲಿ ನಂಬರ್ 4 ಡಾರ್ಕ್ ಗ್ರೀನ್ ಹೇಳಿ, ಸ್ಟಮಕ್ ರಿಫ್ಲೆಕ್ಸ್ಗೆ. ಹಾ ಮ್ಯಾಮ್, ಸರಿ ಹೋಗುತ್ತೆ. ಅದೇ ಹೇಳಿದೆ -34 ಮ್ಯಾಮ್. ಇಷ್ಟೇ ಬರೀರಿ ಸಾಕು. -34 ಅಂತ ಬ್ರಾಕೆಟ್ ಹಾಕ್ಬಿಟ್ಟು ಒಂದ್ ವಾರ ಮಾಡಿ ಆಮೇಲೆ ನನ್ಗೆ ಫೀಡ್ಬ್ಯಾಕ್ ಹೇಳಿ ಮೇಡಮ್. ಓಕೆ, ಥ್ಯಾಂಕ್ ಹಾ ಯು. ಆಯ್ತು ಮ್ಯಾಮ್, ಥ್ಯಾಂಕ್ಸ್ ಮ್ಯಾಮ್. ಕಾರ್ತಿಕ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಾರ್ತಿಕ್ ಸರ್ ಅನ್ಮ್ಯೂಟ್ ಮಾಡಿ. ಎಸ್ ಮ್ಯಾಮ್. ಸರ್ ನಮಸ್ತೆ. ಇದು ವಿಡಿಯೋ ಆನ್ ಮಾಡ್ಕೊತೀರಾ? ಓಕೆ. ಹೇಳಿ ಸರ್. ನಮಸ್ತೆ. ಗುಡ್ ಆಫ್ಟರ್ನೂನ್. ನಮಸ್ತೆ, ಹೇಳಿ. ಮ್ಯಾಮ್ ನಮ್ಗೆ ಈಗ ಸ್ವಲ್ಪ ತಿಂಗಳಿಂದ ಅದು ವೇಟ್ ಡಿಕ್ರೀಸ್ ಆಗಿದೆ. ವೇಟ್ ಕಡಿಮೆ ವೇಟ್ ಆಗಿದೆ. ಕಡಿಮೆ. ಏಜ್ ಎಷ್ಟು ಸರ್? ಸ್ವಲ್ಪ ನಮ್ 29. ಏನಾರ ಅದರ್ ಇಶ್ಯೂಸ್ ಇದೆಯಾ ಮತ್ತೆ, ಅಥವಾ ಹಸು ಆಗಲ್ವಾ, ಅಥವಾ ಹಸು ಹೆಚ್ಚಿಗೆ ಆಗ್ತಿದೆಯಾ, ಏನಾಗಿದೆ? ಹಸು ಅಂದ್ರೆ ಯಾವ ರೀತಿ ಕೇಳ್ತಾ ಇದ್ರಿ ಮ್ಯಾಮ್? ಅಂದ್ರೆ ನಿಮ್ಗೆ ಬೆಳಿಗ್ಗೆ 9 ಗಂಟೆ ಒಳಗೆ ಹಸು ಆಗುತ್ತಾ, 7 ಗಂಟೆಯಿಂದ 9 ಗಂಟೆ ಒಳಗೆ ಹಸು ಆಗುತ್ತಾ, ಅಥವಾ 5ರಿಂದ 7 ಗಂಟೆ ಹಸು ಆಗುತ್ತಾ, ಹೇಗೆ, ಯಾವ ಟೈಮಲ್ಲಿ ಹಸು ಆಗುತ್ತೆ ಬೆಳಿಗ್ಗೆ? ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿನೇ ಟಿಫಿನ್ ಆಗುತ್ತೆ ಮ್ಯಾಮ್. ಬೆಳಗ್ಗೆ ಹಂಗ ಹಸು ಏನಾಗಲ್ಲ. ಹಸು ಆಗೋದೇ ಅಲ್ಲ ನಿಮ್ಗೆ? ಇಲ್ಲ ಮ್ಯಾಮ್. ಮಧ್ಯಾಹ್ನ? ಮಧ್ಯಾಹ್ನ ಅವು ಕೂಡ ಒಂದು ಮಧ್ಯಾಹ್ನ ಆಫ್ಟರ್ 2:30 2:30 ನಂತರ ಊಟ ಅವಾಗ ಮಾಡುದು, ಅವಾಗ ಅಂದ್ರೆ ಆರ್ಗನ್ಗಳೆಲ್ಲ ಜಲತತ್ವ ಜಾಸ್ತಿ ಇದೆ, ಫೈರ್ ಎನರ್ಜಿ ಇಲ್ಲ ನಿಮ್ಗೆ, ವಿಂಡ್ ಎನರ್ಜಿ ಕಡಿಮೆ ಇರೋದ್ರಿಂದ ಹಸು ಆಗಲ್ಲ. ಸ್ವಲ್ಪ ಚೆನ್ನಾಗಿ ಬಿಸಿಲಲ್ಲೆಲ್ಲ ವಾಕ್ ಮಾಡಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು, ಅಥವಾ ಎಕ್ಸಸೈಸ್ಗಳನ್ನ ಮಾಡಿ ನಿಮ್ಮ ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಳ್ಬೇಕು. ಆಮೇಲೆ ಫುಡ್ಡು ಕೂಡ ನೀವು ಕೆಮಿಕಲ್ ಹಾಕದೇ ಇರೋದನ್ನೇ ಅಕ್ಕಿ, ರಾಗಿ, ಗೋಧಿ ಉಪಯೋಗಿಸ್ಬೇಕು. ಸದ್ಯಕ್ಕೆ ಇವಾಗ ವಿಂಡ್ ಎನರ್ಜಿ ಜಾಸ್ತಿ ಮಾಡ್ಕೊಳಕ್ಕೆ, ಅಂದ್ರೆ ನಿಮ್ಗೆ ಚೆನ್ನಾಗಿ ಹಸು ಆಗಕ್ಕೆ, ನೀವು ಆಕ್ಟಿವ್ ಆಗಕ್ಕೆ ಇಲ್ಲಿ ಲಿವರ್ ರಿಫ್ಲೆಕ್ಸ್ನ ಪ್ರೆಸ್ ಕೊಡಿ 20 ಸರಿ. ಈ ರೀತಿ 20 ಸರಿ ಒತ್ತಿ, ಈ ರೀತಿ 2 ಕೈಯಲ್ಲಿ ಹೀಗೆ. ಎರಡು ಕೈಯಲ್ಲಿ 20 ಸರಿ ಒತ್ತಬೇಕು. ಎಡಗೈ ತೋರು ಬೆರಳು ಲಾಸ್ಟ್ ಗೆರೆಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ ನಿಮ್ಗೆ ಲಿವರ್ ಅಲ್ಲಿ ವಿಂಡ್ ಎನರ್ಜಿ ಚೆನ್ನಾಗಾಗುತ್ತೆ. ಲಿವರ್ ಅಲ್ಲಿ ವಿಂಡ್ ಎನರ್ಜಿ ಹೆಚ್ಚಿಗೆ ಆದ್ರೆ ನಿಮ್ಗೆ ಹಸು ಚೆನ್ನಾಗಾಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ಹಸು ಆಗುತ್ತೆ. ಹಸು ಆದಾಗ ಒಳ್ಳೆ ಆಹಾರನ ತಿನ್ಬೇಕು. ಮತ್ತೆ ಮಧ್ಯಾಹ್ನನೂ ಕೂಡ ಅಷ್ಟೇ, ನಿಮ್ಗೆ ಯಾವಾಗ ಹಸು ಆಗುತ್ತೋ ಅವಾಗ್ಲೇ ಊಟ ಮಾಡಿ. ಹಸು ಆದಾಗ ಮಾತ್ರ ಹೊಟ್ಟೆನ ಖಾಲಿ ಬಿಡಬಾರ್ದು. ಆ ಟೈಮಲ್ಲಿ ಚೆನ್ನಾಗಿ ತಿನ್ಬೇಕು. ಏನ್ ತಿನ್ಬೇಕಂದ್ರೆ ಹಸು ಆದ ತಕ್ಷಣ ಹಣ್ಣುಗಳನ್ನ ತಿನ್ಬಿಡ್ಬಾರ್ದು, ಚೆನ್ನಾಗಿ ಊಟ ಮಾಡ್ಬೇಕು. ಹಣ್ಣುಗಳು ಏನೇ ತಿನ್ಬೇಕಂದ್ರೂ 11 ಗಂಟೆಯಿಂದ 1 ಗಂಟೆಗೆ ಹಣ್ಣು ತಗೊಳ್ಬೋದು. ಮತ್ತೆ ವಾಕ್ ಮಾಡಿ. ನಾನೀಗ ಹೇಳಿದ್ನಲ್ಲ ನಿಮ್ಗೆ ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡಕ್ಕೆ, ಇದನ್ನ ಎದ್ದ ತಕ್ಷಣ ಪ್ರೆಸ್ ಮಾಡಿ. ದಿನ 20 ಸರಿ ಒತ್ಬೋದು. ಅವಾಗ ನಿಮ್ಗೆ ವಾಕಿಂಗ್ ಮಾಡಕ್ಕೆಲ್ಲ ಲೇಸಿನೆಸ್ ಕಡಿಮೆ ಆಗುತ್ತೆ, ವಿಂಡ್ ಎನರ್ಜಿ ಜಾಸ್ತಿ ಆಗುತ್ತೆ. ಇಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಡಾಟ್ ಕೂಡ ಹಾಕ್ಬೋದು. ಇಲ್ಲಿ ನೋಡಿ, ಈ ರೀತಿ ಸ್ಕೈ ಬ್ಲೂ ಕಲರ್ ಡಾಟ್ ಹಾಕ್ಬೋದು. 2 ಕೈಯಲ್ಲೂ ಹಾಕ್ಬೋದು. ಪ್ರೆಸ್ ಇಲ್ಲ ತಮ್ಮ ಕೆಳಗೆ ಮಾಡಕ? ಅಲ್ಲಲ್ಲ, ನಾನು ತೋರಿಸ್ತಿರೋದು ಇಲ್ಲಿ ನೋಡಿ, ನಮ್ ಕಿರುಬೆರಳು ಕೆಳಗಡೆ. ಇದು ಲಿವರ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕ್ಬೇಕು, ಮತ್ತೆ 20 ಸರಿ ಪ್ರೆಸ್ ಮಾಡ್ಬೇಕು. ಜೊತೆಗೆ ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ಇಂದ, ಇಲ್ಲಿ ನೋಡಿ, ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ಇಂದ ನಂಬರ್ 5 ಅಂತ ಬರೀರಿ. ಅಂದ್ರೆ ನೀವು ಏನೇ ಊಟ ಮಾಡಿದ್ರು ಅನ್ನೋದು ಹೋಲ್ಡ್ ಮಾಡುತ್ತೆ. ಅಂದ್ರೆ ನಿಮ್ಗೆ ಹ್ಯುಮಿಡಿಟಿ ಕೂಡ ಕಡಿಮೆ ಇರುತ್ತೆ. ನೀವ್ ಏನು ಊಟ ತಗೊಂಡ್ರೆ ಅದು ಹೋಲ್ಡ್ ಮಾಡ್ತಾ ಇಲ್ಲ. ಅಂದ್ರೆ ನಿಮ್ಗೆ ಅಲ್ಲಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಕೂಡ ವೀಕ್ ಇರುತ್ತೆ. ಸೊ ನಂಬರ್ 5 ಹಾಕಿದಾಗ ನಿಮ್ಗೆ ಇಲ್ಲಿ ಸ್ಟಮಕ್ ಸ್ಪ್ಲೀನ್ ಸ್ಟ್ರೆಂಥನ್ ಆಗುತ್ತೆ. ನೀವ್ ಇಷ್ಟೇ ಊಟ ಮಾಡಿದ್ರು ಅದು ನಿಮ್ಗೆ ಹೋಲ್ಡ್ ಆಗುತ್ತೆ ದೇಹದಲ್ಲಿ. ಮೋಷನ್ ಎಲ್ಲ ಸರಿ ಇದೆಯಾ ಸರ್? ಮೋಷನ್ ಎಲ್ಲ ಇದೆ ಮ್ಯಾಮ್. ಅಂದ್ರೆ ಸ್ವಲ್ಪ ವೇಟ್ ಕೂಡ ಇಳಿದಿದೆ, ಸ್ವಲ್ಪ ಪರ್ಸನಲ್ ರೀಸನ್ ಇಂದ ಸ್ಟ್ರೆಸ್ ಇದೆ ಮ್ಯಾಮ್. ಮತ್ತೆ ಮಸಲ್ ಇದು ಕೂಡ ಲಾಸ್ ಏನ್ ಮಾಡ್ತಿದ್ರಿ ನೀವು? ಸ್ಟೂಡೆಂಟಾ? ಇಲ್ಲ ಮ್ಯಾಮ್, ಸ್ಟಡಿ ಕಂಪ್ಲೀಟ್ ಆಗಿದೆ. ವರ್ಕ್ ಮಾಡ್ತಾ ಇದೆ ಮ್ಯಾಮ್, ಇವಾಗ ಪ್ರೆಸೆಂಟ್ ಮಾಡ್ತಾ ಇಲ್ಲ.
ಅದೇ ಹೌದಾ? ಸ್ವಲ್ಪ ಈಗ ನಾನು ಹೇಳಿರೋ ಥೆರಪಿನ ಒಂದು 15 ದಿವಸ ಮಾಡಿ ನಿಮ್ಗೆ ಕ್ಲಿಯರ್ ಆಗ್ತಾ ಇದೆ, ಸರಿ ಅನಿಸ್ತಾ ಇದೆ ಅಂದ್ರೆ ನಾನು ಹೇಳಿರೋದನ್ನ 15 ದಿವಸ ಮಾಡಿ. ಇನ್ ಕೇಸ್ ಏನೂ ನಿಮ್ ಚೇಂಜಸ್ ಆಗ್ತಾ ಇಲ್ಲ ಅಂತಂದ್ರೆ ಪರ್ಸನಲ್ ಆಗಿ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ನಿಮ್ಗೆ ಏನೋ ಅಂದ್ರೆ ಜಾಬಿಂದ ಏನಾದ್ರು ಇಶ್ಯೂಸ್ ಇದ್ರೆ ನಾನು ನಿಮ್ಗೆ ಚಾರ್ಜಸ್ ಏನೂ ಮಾಡಲ್ಲ, ಹಾಗೆ ಥೆರಪಿ ಕೊಡ್ತೀನಿ ಸರ್ನ. ಓಕೆ. ಇದು ಕೆಳಗಡೆ ಇಲ್ಲಿ ಬ್ಲೂ ಕಲರ್ ಹೇಳಿದ್ರಲ್ಲ ಮೊನ್ನೆ, ಹಾ, ಸ್ಕೈ ಬ್ಲೂ. ಸ್ಕೈ ಬ್ಲೂ. ಓಕೆ. ಹ್ಮ್. ಅಂದ್ರೆ ಅದು ಯಾವಾಗ ಹಾಕ್ಬೇಕು? ಡೇ ಟೈಮಲ್ಲಿ ಅಂದ್ರೆ ಹಾಕಿ, 4ರಿಂದ 5 ತಾಸು ಹಾಕಿ. ಅದು 5 ಕೂಡ ಎರಡು ಅಟ್ ಎ ಟೈಮ್ ಹಾಕ್ಬೋದಾ? ಹಾ, ಹಾಕ್ಬೋದು. ಹ್ಮ್. ಓಕೆ. ಇದನ್ನ ಮಾಡಿ 15 ದಿವಸ ಮಾಡಿ. ಇನ್ ಕೇಸ್ ನಿಮ್ಗೆ ಏನೂ ಚೇಂಜಸ್ ಅನಿಸ್ತಾ ಇಲ್ಲ ಅಂದ್ರೆ ಮಾತ್ರ ನೀವು ಪರ್ಸನಲ್ ಆಗಿ ನನ್ನ ಹತ್ರ ಥೆರಪಿ ತಗೊಳ್ಳಿ ಸರ್ನ. ಅಂದ್ರೆ ಅದು ಸ್ವಲ್ಪ ಸ್ಲೀಪ್ ಕೂಡ ಪ್ರಾಬ್ಲಮ್ ಇದೆ ಮ್ಯಾಮ್. ಬೆಳಗ್ಗೆ ಎತ್ಕೊಳ್ಳಿ ಇವಾಗ ಸ್ಲೀಪ್ ಇಶ್ಯೂ ಮೊಬೈಲ್ ಮತ್ತೆ ನೋಡೋದು ಹೆಡ್ಡೇಕ್ ಕಡಿಮೆ ಮಾಡ್ಬೇಕು. ಹಾ ಮ್ಯಾಮ್. ಮೊಬೈಲ್ ನೋಡೋದನ್ನ ಆದಷ್ಟು ಅವಾಯ್ಡ್ ಮಾಡ್ಬಿಡಿ. ನೈಟ್ 8 ಗಂಟೆ ಮೇಲೆ ಮೊಬೈಲ್ ಕಂಪ್ಲೀಟ್ ಆಗಿ ಸೈಲೆಂಟ್ ಅಲ್ಲಿ ಇಟ್ಬಿಡಿ. ಓಕೆ. ಓಕೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಪಂಕಜ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಂಕಜ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಹಲೋ ಮೇಡಮ್. ನಮಸ್ತೆ ಮೇಡಮ್, ಮೇಡಮ್. ನಮಸ್ಕಾರ. ವಿಡಿಯೋ ಆನ್ ಮಾಡ್ತೀರಾ ಹಲೋ ಮೇಡಮ್? ನಮಸ್ತೆ, ಹೇಳಿ. ಇಲ್ಲಿಗೆ ಮೀಟಿಂಗ್ ಎಂಡ್ ಮಾಡ್ತಾ ಇದ್ದೀನಿ. ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ನಾನು ತಗೊಳ್ಳುವಾಗ ಮತ್ತೆ ಗ್ರೂಪಲ್ಲಿ ಅನೌನ್ಸ್ ಮಾಡ್ತೀನಿ.